ನಾನಿನ್ನನೆ ಸೇವಿಸುತ್ತೇನೆ, ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ, ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ, ನಾನಿನ್ನನೆ ಆರಾಧಿಸುವೆ, ನಾನಿನ್ನನೆ ಆರಾಧಿಸುವೆ. ಎಲ್ಲರೂ ಕೊಡಿ. ಓ ನಾನಿನ್ನನೆ ಆರಾಧಿಸುವೆ, ಹಿಂತಿರುಗೇನು ನಾ, ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ, ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ, ಹಿಂತಿರುಗೇನು ನಾ. ಹೌದು ಕರ್ತನೆ, ರಾಜಾದಿರಾಜನೇ, ಒಳ್ಳೆ ಒಡೆಯನೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟು ಆಸಕ್ತಿಯಿಂದ ಕರ್ತನೆ, ದೇಶ ವಿದೇಶಗಳಿಂದ, ಎಲ್ಲ ರಾಜ್ಯಗಳಿಂದ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಿಯಾ, ಎಲ್ಲ ರಾಜ್ಯಗಳಿಂದ ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಇಲ್ಲೊಂದು ಸನ್ನಿವೇಶ ಬಂತು, ಏನಂತೇಳಿ, ಇಲ್ಲೊಂದು ಸನ್ನಿವೇಶ ಬಂತು. ಅದೇನಂತೇಳಿ, ಒಂದು ದೊಡ್ಡ ಆತ್ಮೀಯ ಸಭೆಗೆ ಹೋಗ್ತಿರ್ತಕ್ಕಂಥ ಒಂದು ಸಹೋದರಿ, ಅವಳು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ರಕ್ಷಣೆ ಹೊಂದಿ ಮಾನಸಾಂತರ ಪಟ್ಟು, ಮತ್ತು ಕೆಲವು ಜನರು ಪರಿಶುದ್ಧಾತ್ಮ ಕೂಡ ಅಭಿಷೇಕ ಹೊಂದಿಕೊಂಡು, ಪರಿಶುದ್ಧಾತ್ಮದ ಅಭಿಷೇಕ ನನಗಿದೆ ಅನ್ನತಕ್ಕಂಥ ಹೇಳಿಕೊಳ್ಳೋರು ಕೂಡ ಇವತ್ತು ನಾವು ಬಹಳ ಜಾಗೃತಿಯಿಂದ ಇದನ್ನು ಕೇಳಬೇಕು. ಒಂದು ದಿವಸ ಏನಾಯ್ತು, ಅವಳು ಹೋಗುವಾಗ ಇಷ್ಟೆಲ್ಲ ಪವಿತ್ರ ಆತ್ಮದ ಅಭಿಷೇಕ ಪಡ್ಕೊಂಡಿದ್ದೇನೆ ಮತ್ತು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ, ನಾನು ಪಾಪ ಮಾಡ್ತಾ ಇಲ್ಲ, ನಾನು ಬಹಳ ಪರಿಶುದ್ಧವಾಗಿದ್ದೇನೆ. ಎಷ್ಟು ಪರಿಶುದ್ಧ ಅಂದರೆ, ಅವಳು ಕಾಲೇಜ್ ಲೈಫ್ನಲ್ಲಿ, ದೊಡ್ಡ ಕಾಲೇಜ್, ಹಲೋ ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವ, ಕಾಲೇಜ್ ಲೈಫ್ನಲ್ಲಿ ಬಹಳ ಪವಿತ್ರವಾಗಿ ಭಯಭಕ್ತಿಯಿಂದ ಬದುಕ್ತಾ ಇದ್ದಳು ಅವಳು. ಸಂತೋಷ. ಅವಳು, ನಾನು ಇನ್ನುವರೆಗೂ ಯಾವ ಬಾಯ್ ಫ್ರೆಂಡ್ ಇಲ್ಲ, ನನಗೆ ಅನೈತಿಕವಾದಂಥ ಸಂಬಂಧ ಇಲ್ಲ, ನನಗೆ ಯಾವ ವ್ಯಭಿಚಾರ ಇಲ್ಲ ಅನ್ನೋ ಪವಿತ್ರತ್ವ ಅವಳಿಗಿತ್ತು. ಆದರೆ ಇನ್ನೊಂದು ಪಕ್ಕದಲ್ಲಿ ಅವಳು ಮಾನಸಾಂತರ ಹೊಂದಿದ್ರು, ಯಾವ ಕೆಟ್ಟ ಚಟಗಳಿಲ್ಲ, ಸುಳ್ಳು ಮೋಸ ವಂಚನೆಗಳು ಯಾವುದರಲ್ಲಿ ಇಲ್ಲ. ಆದರೆ ಒಂದು ದಿವಸ ಏನಾಯಿತು, ಆ ಒಂದು ಕಾಲೇಜಿನಲ್ಲಿ ಗುಪ್ತವಾಗಿ ಎಲ್ಲೋ ಪ್ರಾರ್ಥನೆ ನಡೀತಾ ಇತ್ತು, ಹಾಸ್ಟೆಲ್ ರೂಮ್ನಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್, ಪ್ರಾರ್ಥನೆ ನಡೀತಾ ಇತ್ತು. ಪ್ರಾರ್ಥನೆ ನಡೀತಿರುವಾಗ ಆ ಪ್ರಾರ್ಥನೆಯಲ್ಲಿ ಹೋಗಿ ಕೂತ್ಕೊಂಡಿದ್ಳು. ಯಾರು? ಆ ಕಾಲೇಜ್ ಯುವತಿ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿದ್ಕೊಳ್ಳಿ. ಆಗಿದ್ದೇನೆಂದ್ರೆ, ಅಲ್ಲಿ ಅವರು ವಾಕ್ಯ ಹೇಳ್ತಾರವಾಗ, ನೀನು ಮಾನಸಾಂತರ ಹೊಂದಿದೀಯಾ? ಆಮೇನ್. ಮಾನಸಾಂತರ ಹೊಂದಿದ್ರಾ? ಮಾರು ಮನಸ್ಸು ಹೊಂದಿನ್ರಾ? ಮಾನಸಾಂತರ ಹೊಂದಿದ್ರಲ್ಲ, ರಕ್ಷಣೆ ಹೊಂದಿದ್ರಲ್ಲ, ಜೋರಾಗಿ ಹೇಳ್ರಿ, ರಕ್ಷಣೆ ಹೊಂದಿದ್ದೇವೆ. ಆಮೇನ್ ಹೇಳ್ರಿ. ಹೌದು, ರಕ್ಷಣೆ ಹೊಂದಿದ್ದೇವೆ, ಮಾನಸಾಂತರ ಹೊಂದಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ. ಆದರೆ ಮಾನಸಾಂತರ ಹೊಂದಿದ್ದಕ್ಕೆ ತಕ್ಕ ಫಲ, ಯೋಗ್ಯವಾದ ಫಲ ನೀವು ಕೊಡ್ತಾ ಇದ್ದೀರಾ ಎಂಬ ಪ್ರಶ್ನೆ ಅವಳನ್ನು ಕಾಡಿತ್ತು. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅವಳನ್ನು ತೆಳಗೆ ಬೆಳಗ್ಗೆ ಮಾಡಿಬಿಟ್ಟಿದ್ದದು. ಯಾಕಂದ್ರೆ ಅವಳಿಗೆ ಒಂದು ಹೆಮ್ಮೆ ಇತ್ತು, ನಾನು ಇದುವರೆಗೂ ಯಾವ ಪುರುಷನನ್ನು ಕೈ ಮುಟ್ಲಿಕ್ಕೆ ಕೊಡಲಿಲ್ಲ, ನಾನು ಪರಿಶುದ್ಧವಾಗಿದ್ದೇನೆ, ನಾನು ಪವಿತ್ರಾತ್ಮಾಭಿಷೇಕದಲ್ಲಿ ದೇವರ ವಾಕ್ಯಕ್ಕೆ ಕಟ್ಟುನಿಟ್ಟಾಗಿ ನಾನು ಬದ್ಧಳಾಗಿದ್ದೇನೆ, ನನಗೆ ಯಾವ ಪಾಪ ಸಂಬಂಧ ಇಲ್ಲ ಅನ್ನತಕ್ಕಂಥ ಒಂದು ಸಂತೋಷನೂ ಇತ್ತು, ಆ ಒಂದು ಧೈರ್ಯನೂ ಇತ್ತು, ಬಹಳ ಒಳ್ಳೆಯದು. ಆದರೆ ಅವಳಿಗೆ ಗಂಭೀರವಾಗಿ ಹೇಳ್ತಿಲ್ವ್ಯಾ, ಅವಳಿಗೆ
ಮಾನಸಾಂತರ ಹೊಂದಿದ್ದಕ್ಕೆ ತಕ್ಕಂತ ಫಲ ಇದೆಯಾ? ಮಾರು ಮನಸ್సుకు తక్క యోగ్యమైన ఫలాలు మీ కాడ ఉండయ్యా. డూ యూ హ్యావ్ ఫ్రూట్స్ ఆఫ్ ద ರಿಪೆಂಟೆನ್ಸ್, ದ ವರ್ದಿ ಆಫ್ ಫ್ರೂಟ್ಸ್. ಹಲ್ಲೆಲೂಯಾ. ಅದಕ್ಕೆ ಮತ್ತಾಯ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಆ ಮಾತನ್ನು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಹೇಗಂತಾರೆ, ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಕರಘೋಷ ಪ್ರಸಂಗಿಯಾದ ದೇವರಿಂದ ಕರೆಯಲ್ಪಟ್ಟಂತ ಪ್ರವಾದಿ ಯೋಹಾನ್ ಸ್ನಾನಿಕನು ಕೂಗಿ ಹೇಳ್ತಾ ಇದ್ದಾರೆ, ಸರ್ಪ ಸಂತತಿಗಳೇ, ಅಬ್ರಾಮಿನ ಸಂತತಿಗಳನ್ನು ಹೇಳಿಕೊಂಡು ತಮ್ಮ ಬಾಯಲ್ಲಿ ಯಾವಾಗ ನೋಡಿದ್ರೆ ವಿಷವನ್ನು ಇಟ್ಟುಕೊಂಡಿರ್ತಕ್ಕಂಥ ದುಷ್ಟ ಸಂತತಿಗಳೇ, ಮನಸ್ಸು ತಿರುಗಿಕೊಳ್ಳಿರಿ. ನಾವು ಮನಸ್ಸು ತಿರುಗಿಕೊಂಡಿದ್ದೇವೆ. ಮನಸ್ಸು ತಿರುಗಿಕೊಂಡ್ರೆ ಅದಕ್ಕೆ ತಕ್ಕಂತ ಯೋಗ್ಯ ಫಲಗಳನ್ನು ನಿಮ್ಮಲ್ಲಿದೆಯಾ, ನೀವು ಕೊಡ್ತಾ ಇದ್ದೀರಾ, ಅದಕ್ಕೆ ಇರಲೇಬೇಕು ಎಂಬುದಾಗಿ ಹೇಳಿ ಮಾತನಾಡ್ತಾರವಾಗ, ಹೌದಲ್ಲ, ನಾನು ಮನಸ್ಸು ತಿರ್ಕೊಂಡಿದ್ದೇನೆ, ಎಲ್ಲ ಪಾಪ ಕೆಲಸ ಬಿಟ್ಟಿದ್ದೀನಿ ನಾನು. ಆದರೆ ತಕ್ಕ ಫಲ ಅಂದ್ರೆ ಏನು ತಕ್ಕ ಫಲ ಅಂದ್ರೆ? ಅದಕ್ಕೆ ತಕ್ಕ ಫಲ ಅಂದ್ರೆ ಏನು ನಮ್ಗೆ ಗೊತ್ತಿರೋದು. ಈಗ ನೋಡ್ರಿ, ಅದು ಗೊತ್ತಿಲ್ಲ ನಮಗೆ. ಹೌದಲ್ಲ, ನನ್ನ ಕೇಳ್ತಿರ್ತಕ್ಕ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಮಾನಸಾಂತರ ಅಂದ್ರೆ ಮನಸ್ಸು ತಿರ್ಕೊಂಡಿದ್ದೇನೆ, ಎಲ್ಲ ಪಾಪ ದ್ರೋಹ ಅಪರಾಧಗಳು ಎಲ್ಲ ಪಾಪಿಷ್ಟ ಕೆಲಸವನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಂಡಿದ್ದೇನೆ. ಹೌದು, ಮಾನಸಾಂತರ ಹೊಂದಿದ್ದೇನೆ, ರಕ್ಷಣೆ ಮುದ್ರೆ ಪಟ್ಟಿದೆ, ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡಿದ್ದೇನೆ, ಪವಿತ್ರಾತ್ಮದಿಂದ ತುಂಬಲ್ಪಡ್ತಾ ಇದ್ದೇನೆ, ಅನ್ಯ ಭಾಷೆಗಳು ಮಾತಾಡ್ತಾ ಇದ್ದೇನೆ. ವೆರಿ ಗುಡ್. ಆದ್ರೆ ಅದಕ್ಕೆ ತಕ್ಕಂತ ಯೋಗ್ಯ, ನೀನು ಮಾನಸಾಂತರ ಮನಸ್ಸು ತಿರುಗಿಕೊಂಡಿ, ನೀ ರೂಪಾಂತರ ಪಟ್ಟಿದಿ, ಅದಕ್ಕೆ ತಕ್ಕಂತ ಯೋಗ್ಯವಾದ ಫಲಗಳು ನಿಮ್ಮಲ್ಲಿದೆಯಾ? ಎಲ್ಲರೂ ಹೇಳ್ತಿರಲ್ಲಯ್ಯ, ಏನು ಫಲ ಅಂದ್ರೆ ಏನು? ನಡವಳಿಕೆ. ಮತ್ತು ಅದೆಂತ ಫಲ ಅಂದ್ರೆ ಏನು? ವೆರಿ ಗುಡ್. ಮತ್ತು ಅದೇನಾ ಫಲ ಅಂದ್ರೆ ಏನು ಕೊಡ್ಬೇಕು? ಕ್ರಿಯೆಗಳು. ಏನು ಕ್ರಿಯೆಗಳು? ಒಳ್ಳೆ ಕಾರ್ಯಗಳು. ವೆರಿ ಗುಡ್. ಎಲ್ಲ ಕರೆಕ್ಟಾಗಿ ಬಂದ್ಬಿಟ್ರಿ. ದೇವ್ರಿಗೆ ಸ್ತೋತ್ರ. ದೇವ್ರ ಮಕ್ಕಳೇ, ಹೌದು, ಎಲ್ಲ ದ್ರೋಹ ಅಪರಾಧಗಳು ಕೆಟ್ಟತನವನ್ನು ಬಿಟ್ಟು ಬಂದಿದ್ದೇವೆ, ಪರಿಶುದ್ಧಾತ್ಮ ಅಭಿಷೇಕ ಹೊಂದಿಕೊಂಡಿದ್ದೇವೆ ಅನ್ನತಕ್ಕಂಥ ಒಂದು ಹೆಮ್ಮೆ ನಮಗಿರ್ತದೆ. ಯಾರಿಗೆ? ಪರಿಶುದ್ಧಾತ್ಮ ಅಭಿಷೇಕ ಹೊಂದಿಕೊಂಡಿರ್ತಕ್ಕಂಥ ಮತ್ತು ಆತ್ಮಾಭಿಷೇಕದಲ್ಲಿ ತುಂಬಿರ್ತಕ್ಕಂಥ ಈ ಪವಿತ್ರವೆಂಬುದಾಗಿ ತಮ್ಮನ್ನು ತಾವು ಅಂದುಕೊಂಡಿರ್ತಕ್ಕಂಥ ಅವರೆಲ್ಲರಿಗೂ ಒಂದು ಹೆಮ್ಮೆ ಇರ್ತದೆ, ಸಂತೋಷ. ಅದು ಇರಲೇಬೇಕು. ಆದರೆ ಫಲಗಳು ಇಲ್ಲದಿದ್ರೆ ವೇಸ್ಟ್. ಅಂದ್ರೆ ಅದಕ್ಕೆ ಫಲ ಇಲ್ಲದಿದ್ರೆ ಅವನು ಯಾವತ್ತೂ ದೇವರ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಅಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ ಅನ್ನೋದು ನೆಕ್ಸ್ಟ್ ಮಾತದು. ಆ ರಾಜ್ಯದ ಬಾಧ್ಯತೆ, ಆ ರಾಜ್ಯದ ಸುಖ ಅವನಿಗೆ ಸಿಗುವುದಿಲ್ಲ. ಇವತ್ತು ಇದನ್ನು ಕೇಳಿದ್ಕೊಳ್ಳಿ, ಅವಳು ಹಕ್ಕಬಕ್ಕಾಗ್ಬಿಟ್ಲು. ಅರೆ, ನಾನಿಷ್ಟು ಪರಿಶುದ್ಧವಾಗಿದ್ದೇನೆ, ನಾನಿಷ್ಟು ಪವಿತ್ರ ಆತ್ಮಾಭಿಷೇಕದಲ್ಲಿ ತುಂಬಿದವಳಾಗಿದ್ದೇನೆ, ಮತ್ತು ನಾನು ಇಷ್ಟು ದೇವರ ವಾಕ್ಯವನಿಗೆ ಕಟ್ಟುನಿಟ್ಟಾಗಿ ನಡೆಯುವಳಾಗಿದ್ದೇನೆ, ನಾನು ಪ್ರತಿದಿನ ಪ್ರಾರ್ಥನೆ ಮಾಡುವಳಾಗಿದ್ದೇನೆ, ನಾನು ಪ್ರತಿದಿನ ಕ್ವೈಟ್ ಟೈಮ್ ಮಾಡಲಾಗಿದ್ದೇನೆ. ನಾನು ಕ್ವೈಟ್ ಟೈಮ್ ಅಂದರೆ ಧ್ಯಾನ ಸಮಯ, ದೇವರ ಜೊತೆಯಲ್ಲಿ ಸಮಯವನ್ನು ಕಳೆಯುವ ಸಮಯ. ಸೊ ಕ್ವೈಟ್ ಟೈಮ್ ಮಾಡುವಲಾಗಿದ್ರೆ ದೇವರ ಜೊತೆಲಿ ಎಷ್ಟು ಜನ ಸಮಯ ಕಳೀತಾ ಇದ್ರಿ? ಕ್ವೈಟ್ ಟೈಮ್ ಅಂತಾರದಕ್ಕೆ ಪ್ರಾರ್ಥನೆ ಸಮಯ. ಪ್ರಾರ್ಥನೆ ಸಮಯದಲ್ಲಿ ದೇವ್ರ ಜೊತೆಲಿ ಸಮಯ ಕಳೆಯೋದು. ಕರ್ತನು ಮಾತಾಡ್ತಾ ಇರ್ತಾನೆ, ನಾವು ಆತನ ಮಾತು ಕೇಳ್ತೇವೆ, ಆತನ ಜೊತೆಲಿ ನಾವು ಮಾತಾಡ್ತಾ ಇರ್ತೇವೆ. ಇದು ಕ್ವೈಟ್ ಟೈಮ್. ಪ್ರಾರ್ಥನೆ ಅನ್ನೋದು ಬೇಡ್ಕೊಳ್ಳೋದಷ್ಟೇ. ಧ್ಯಾನ ಸಮಯ, ಕನ್ನಡ ಭಾಷೆಯಲ್ಲಿ ಧ್ಯಾನ ಸಮಯ ಅಂತ ಹೇಳ್ತಾರೆ. ದೇವರನ್ನು ಧ್ಯಾನಿಸುವ ಸಮಯ, ದೇವರ ಧರ್ಮಶಾಸ್ತ್ರವನ್ನು ಧ್ಯಾನಿಸುವ ಸಮಯ. ಸೊ ಆ ಸಮಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ಮಾನಸಾಂತರ ಹೊಂದಿದ್ದರಿಂದ, ಮಾನಸಾಂತರ ಹೊಂದಿದ್ಕೊಳ್ಳಿ ಅದಕ್ಕೆ ತಕ್ಕಂತ ಫಲ ಕೊಡಬೇಕೆಂಬುದಾಗಿ ಹೇಳಿದಾನೆ. ಫಲಗಳು ಇರಬೇಕು. ಇದನ್ನು ಹೇಳಿದುಕೊಳ್ಳೆ ಬಹಳ ಜನ ನಾವು ಪವಿತ್ರಾತ್ಮಾಭಿಷೇಕ ಹೊಂದಿಕೊಂಡು ನಾವು ಪರಿಶುದ್ಧವಾದಂಥ ಸೇವಕರ ಕಡೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಬಿಳಿ ವಸ್ತ್ರಗಳೆಲ್ಲ ಹಾಕ್ಕೊಂಡು ಇರ್ತಕ್ಕಂಥ ನಾವಂಥ ಸೇವಕರ ಹತ್ರ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ನಾವೇ ಪರಲೋಕಕ್ಕೆ ಹೋಗ್ತೇವೆ ಎಂದುಕೊಂಡಿರ್ತಕ್ಕಂಥ ಜನರು ಗಂಭೀರವಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ಲ, ಎಂದುಕೊಂಡಿರ್ತಕ್ಕಂಥ ಜನರಿಗೆ ಮೋಸ ಹೋಗ್ತಾ ಇದ್ದೀರಿ ನೀವು ಅಂತೇಳಿ ಗಂಭೀರವಾಗಿ ಹೇಳ್ತಿರಲ್ವಿಯ. ಅದಕ್ಕೆ ಇವತ್ತು ನಾನು ಪರಲೋಕ ರಾಜ್ಯಕ್ಕೆ ವಾರಸನು, ಪರಲೋಕ ರಾಜ್ಯಕ್ಕೆ ನಾನು ಬಾಧ್ಯನು ಎಂಬುದಾಗಿ ತಿಳ್ಕೊಳ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ, ಪವಿತ್ರಾತ್ಮಾಭಿಷೇಕ ಹೊಂದಿಕೊಂಡು ನಾನು ಪವಿತ್ರಲಾಗಿದ್ದೇನೆ, ನಾನು ಯಾವ ಪಾಪ ನನ್ನಲ್ಲಿದೆ ಅಂದುಕೊಳ್ಳತಕ್ಕಂಥವ್ರಿಗೆ ಇವತ್ತು ಒಂದು ತಿರುವು ನಿಮ್ಮಲ್ಲಿ ಬರಬೇಕು. ಈ ಸಂದೇಶವನ್ನು ಕೇಳಿದುಕೊಳ್ಳಿ ಅವಳಿಗೆ ಬಹಳ, ಅಯ್ಯೋ ನಾನು ಇನ್ನೂ ನನ್ನಲ್ಲಿ
ಆ ಫಲ ಇಲ್ಲವ? ನಾ ದೀಕ್ಷಾಸ್ನಾನ ತಗೊಂಡಿದ್ದೇನೆ, ಪರಿಶುದ್ಧಾತ್ಮಾಭಿಷೇಕ ಕೊಂಡ್ಕೊಂಡಿದ್ದೇನೆ, ಮತ್ತು ನಾನು ಪ್ರೇಯರ್ಗೆ ಹೋಗ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಬೈಬಲ್ ಓದ್ತಾ ಇದ್ದೇನೆ, ಯಾರ ಜೊತೆ ಸುಳ್ಳು ಮಾತಾಡ್ತಾ ಇಲ್ಲ, ಪಾಪ ಮಾಡ್ತಾ ಇಲ್ಲ, ಆದರೆ ಫಲಗಳು ಮತ್ತಂದ್ರೆ ಏನು? ಅದಕ್ಕೆ ನಾವು ಎದರಿಂದ ತಿರ್ಕೊಂಡು ಎದಕ್ಕೆ ಬಂದಿದ್ದೇವೆ? ಒಂದು ಬಿಟ್ಟು ಬಂದಿದ್ದೇವೆ, ಯಾವುದು ಪಾಪ, ದ್ರೋಹ, ಅಪರಾಧ ಇವೆಲ್ಲ ಬಿಟ್ಟು ಬಂದಿದ್ದೇವೆ. ಬಿಟ್ಟು ಬಂದ ಕೂಡಲೇ ನಮ್ಮಲ್ಲಿ ಏನು ಫಲಗಳು ಕಾಣಬೇಕು ಅನ್ನೋದು ಬೇಕು. ಇದು ಬಹಳ ಪವಿತ್ರಾತ್ಮ ಅಭಿಷೇಕ ಹೊಂದಿಕೊಂಡಿದ್ದರು ಕೂಡ ಇದು ಬೇಕ್ರಿ. ఆమె వస్తే నేను రాను ప్రార్థనకు. హల్లెలూయా. ಅವಳು ಬಂದರೆ ನಾ ಬರೋದಿಲ್ಲ ಪ್ರಾರ್ಥನೆ. ಇದು ಸ್ಪಷ್ಟವಾಗಿ ದುರಾತ್ಮ ಅವರೊಳಗೆ ದೂರಿದೆ ಎಂಬುದಾಗಿ ಇದಕ್ಕಿಂತ ದೊಡ್ಡ ಗುರುತು ಮತ್ತೆ ಯಾವುದಿಲ್ಲ. ಇದಕ್ಕೆ ಪರಿಶುದ್ಧಾತ್ಮ ಅನ್ನೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ನಾವು ಯಾವತ್ತಿಗೂ ಬೇರೆಯವರ ಕೆಟ್ಟದ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತೇವೆ. ಅವ್ರ ಮನೆ ಹಾಳಾಗಿದ್ದು, ಇವ್ರ ಮನೆ ಸತ್ಯನಾಶ ಆಗಿದ್ದು, ಇವ್ರ ಮನೆ ಪಾಡಾಗಿದ್ದು, ಅವ್ರ ಕೆಟ್ಟ ವಿಚಾರಗಳನ್ನು ಬಹಳ ಮಾತಾಡ್ತೇವೆ. ಮತ್ತು ಇನ್ನೊಂದೇನೆಂದ್ರೆ, ನಾವು ತಿರುಗಿ ಬಂದಿದ್ದೇವೆ, ಆದರೆ ಮಾನಸಾಂತರಕ್ಕೆ ತಕ್ಕ ಫಲ ಕೊಡ್ತಾ ಇದ್ದೀವಾ? మారు మనసుకు తగిన ಯೋಗ್ಯమైన ಫಲಾಲು ఉండయా మీ కాడ ಅನ್ನೋ ಪ್ರಶ್ನೆ. ಈ ಪ್ರಶ್ನೆದ ಮೇಲೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಓ ಹಲ್ಲೆಲೂಯಾ, ಥ್ಯಾಂಕ್ ಯು. ನಮ್ಮ ಹಿರಿಯರು ಬಂದರು, ಬಹಳ ಸಂತೋಷವಾಯಿತು. ಆವಾಗ ಈ ಒಂದು ಮಾರ್ಪಾಟ ಹೊಂದಿರತಕ್ಕಂಥ ಸಹೋದರಿ ಮತ್ತು ದೀಕ್ಷಾಸ್ಥಾನ ಪಡ್ಕೊಂಡಿರುವ ಸಹೋದರಿ, ಪವಿತ್ರಾತ್ಮ ಅಭಿಷೇಕ ಪಡ್ಕೊಂಡಿರುವ ಸಹೋದರಿ ತನ್ನ ಜೀವನದಲ್ಲಿ ಒಂದು ತಿರುವು ಬಂತು. ನೋಡ್ರಿ ಹೆಂಗಿದೆ. ಗಲಾತ್ಯರಿಗೆ ಬರೆದ ಪತ್ರಿಕೆ, ಪವಿತ್ರಾತ್ಮ ಅಭಿಷೇಕ ಮಾಕುಂದಿ. ಹೌದಾ? ಬಹಳ ಮಂದಿ ಹೇಳ್ತಾರೆ ನಮಗೆ ಪವಿತ್ರಾತ್ಮ ಅಭಿಷೇಕ ಇದೆ, ನಾವು ಬಿಳಿ ಅಂಗಿಯಲ್ಲಿ ಬಿಳಿ ಲುಂಗಿಯಲ್ಲಿದ್ದೇವೆ, ನಾವು ಬಿಳಿ ವಸ್ತ್ರಗಳನ್ನು ಧರಿಸ್ಕೊಂಡಿದ್ದೇವೆ, ನಾವು ಬಹಳ ಪರಿಶುದ್ಧರು ಎಂದು ಹೇಳಿಕೊಳ್ಳೋರಿಗಾಗಿ ಬಹಳ ದೊಡ್ಡ ಪಾಠವಾಗಿದೆ ಇದು ನಮಗೆ. ಮತ್ತು ನಾವು ಪರಿಶುದ್ಧಾತ್ಮ ಇಲ್ಲದವರಿಗೆ, ಪರಿಶುದ್ಧಾತ್ಮ ಅಭಿಷೇಕ ಇಲ್ಲದವರಿಗೆ ಸ್ವಲ್ಪ ಕೀಳವಾಗಿ ನೋಡ್ತಾರೆ ನಮ್ಮ ಜನ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಪರಿಶುದ್ಧಾತ್ಮ ಇದ್ದವನು ಕೂಡ ಹೇಗಿರಬೇಕು ಅನ್ನೋದು ಮಾತಾಡ್ತಾ ಇದ್ದಾನೆ. ಇಲ್ಲಿ ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಿಂದ 25ನೇ ವಚನವರೆಗೂ ನಿಮಗೆ ಈ ಒಂದು ಸಂಗತಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ನೋಡಿ, ಗಲಾತ್ಯರಿಗೆ ಪೌಲನು ಬರೀತಾ ಇರುವಾಗ ಓದ್ತಿರಿ. ನಾನು ಹೇಳುವುದು ಏನಂದ್ರೆ, ಪವಿತ್ರಾತ್ಮ ಅಭಿಷೇಕ ಇದೆ, ಹೌದು, ಆದ್ರೆ ಪವಿತ್ರಾತ್ಮವನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಕಮಾಂಡ್ ಇದು, ನಡೆದುಕೊಳ್ಳಿರಿ. ಆಗ ನೀವು ಶರೀರ ದುರಾಶೆಗಳನ್ನು, ಲೋಭಗಳನ್ನು ನೆರವೇರಿಸಿಕೊಳ್ಳುವುದಿಲ್ಲ. ಆಮೆನ್. ಎಷ್ಟು ವಾಟ್ ವಂಡರ್ಫುಲ್ ವರ್ಡ್ ಇಸ್. ಎಷ್ಟು ಮಾತ್ರಕ್ಕೂ, ಎಂತ ಮಟ್ಟಕ್ಕೂ, ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸಿಕೊಳ್ಳುವುದಿಲ್ಲ. ಕಾರಣ ಏನಂದ್ರೆ, ಶರೀರ ಭಾವದಲ್ಲಿರತಕ್ಕಂಥ ದುರಾಶೆಗಳು, ಮೋಹ, ಇವೆಲ್ಲ ಪವಿತ್ರಾತ್ಮಕ್ಕೆ ವಿರೋಧವಾಗಿರ್ತದೆ. ಆತ್ಮವು ಇಚ್ಛಿಸೋದೇನಂದ್ರೆ, ಪವಿತ್ರಾತ್ಮ ಇಚ್ಛಿಸೋದೇನಂದ್ರೆ, ಶರೀರ ಭಾವಕ್ಕೆ ವಿರುದ್ಧವಾಗಿರದೆ ನೀವು ಏನು ಮಾಡ್ಬೇಕು, ನೀವು ನಮ್ಮ ಇಷ್ಟ ಏನಿದೆ, ನಮ್ಮ ಇಷ್ಟ ಅರ್ಥ ಆಯ್ತಾ? ನೀವು ಏನು ಮಾಡಲು ಇಚ್ಛಿಸುತ್ತೀರೋ ನಾವೇನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದೆ, ನಮ್ಮ ಇಷ್ಟಕ್ಕೆ ನಡೆಯುವುದಿಲ್ಲ. ಇಲ್ಲಿ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದೆ. ಪವಿತ್ರಾತ್ಮಕ್ಕೆ ಅಧೀನರಾಗಿರ್ಬೇಕು ನಾವು. ಅದಕ್ಕೆ ನಿಮ್ಮ ಇಷ್ಟ ತಕ್ಕಂತೆ ಮಾಡುವುದಲ್ಲ. ಮುಂದೆ ಆದರೆ ಬಹಳ ಜಾಗ್ರತೆಯಿಂದ, ಆತ್ಮಾಭಿಷೇಕ ಹೊಂದಿದವರೆಲ್ಲರೂ ನೀವು ಆತ್ಮದಿಂದ, ಪವಿತ್ರಾತ್ಮದಿಂದ ನಡೆಸಲ್ಪಟ್ಟವರಾಗಿದ್ದರೆ, ನೇಮ ನಿಷ್ಠೆಗಳಂದ್ರೆ ಅರ್ಥ ಏನು ಗೊತ್ತಿದೆ? ಅನುಷ್ಠಾನಗಳು. ಕ್ಯಾಂಡಲ್ ಹಚ್ಚಬೇಕು, ಹೌದಾ? ಬಿಳಿ ವಸ್ತ್ರ, ಬಿಳಿ ಅಂಗಿನೇ ಹಾಕೊಂಡ್ರೆ ಪರಲೋಕ ಹೋಗ್ತಾನೆ. ನೀವು ಚರ್ಚೆಗೆ ಬರುವಾಗ ಬಿಳಿ ಸೀರೆನೆ ಹಾಕೊಂಡು ಬರ್ರಿ. ನೇಮ ನಿಷ್ಠೆಗಳು ಅರ್ಥ ಆಗ್ತಾ ಇದೆ. ಬಿಳಿ ಸೀರೆನೆ ಹಾಕೊಂಡು ಬಿಡ್ರಿ, ಅವಾಗ ಪರಲೋಕ ಹೋಗ್ತೀವಿ. ಇಲ್ಲ, ಬಂಗಾರ ಹಾಕೋಬಾರ್ದು, ನೀವು ಪರಲೋಕ ಹೋಗುದಿಲ್ಲ. ಹಲೋ, ಪ್ರೈಸ್ ಲಾರ್ಡ್ ಜೀಸಸ್. ಇವು ನೇಮನಿಷ್ಠೆಗಳು, ಮನುಷ್ಯರು ಮಾಡಿರ್ತಕ್ಕಂಥ ನೇಮನಿಷ್ಠೆಗಳು. ಬಂಗಾರ ಹಾಕೋಬಾರ್ದು ಅಂತ ಹೇಳಿದ್ರೆ ಅಲಂಕರಿಸಬಾರ್ದು ಎಂಬುದಾಗಿ ಹೇಳಿದ್ದಾನೆ. ಬಂಗಾರ ಇಡಬೇಡ ಅಂತ ಹೇಳಿಲ್ಲ. ನಾವು ಧನವಂತರು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಈ ನೇಮನಿಷ್ಠೆಗಳಿರ್ತವೆ. ಏನಂತ ತಿಳ್ಕೊಂಡು, ನೀನು ಇದೇ ಚರ್ಚಿಗೆ ಬಂದರೆ ಪರಲೋಕಕ್ಕೆ ಹೋಗ್ತೀನಿ, ನೀನು ಈ ಚರ್ಚಲು ಪವಿತ್ರಾತ್ಮ ಇದೆ, ಅವಾಗ ನೀನು ಪರಲೋಕ ಹೋಗ್ತಿ, ಇಲ್ಲ ನೀನು ಹೋಗುದಿಲ್ಲ ಎಂಬುದಾಗಿ ನಮಗೆ ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಇದು ನೇಮನಿಷ್ಠೆಗಳು ನಡೆಯುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಯೇಸು ಕ್ರಿಸ್ತನು ಅದ್ಭುತವಾದಂತ ಮಾತು. ನೆಕ್ಸ್ಟ್, ಶರೀರ ಭಾವದ ಕ್ರಿಯೆಗಳು
ಪ್ರಸಿದ್ಧವಾಗಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಫೇಮಸ್ ಆಗಿವೆ ಅವೇ. ನಮ್ಮ ಇದು ನೋಡಿ, ಇದರಿಂದ ಬಿಟ್ಟು ಬಂದಿದೆ. ಅವು ಯಾವ ಅಂದ್ರೆ ಜಾರತ್ವ, ವ್ಯಭಿಚಾರ ಇಲ್ಲ ಅದ್ರೊಳಗೆ, ವ್ಯಭಿಚಾರ, ಜಾರತ್ವ, ಅಶುದ್ಧತ್ವ ಮತ್ತು ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟಗಾರಿಕೆ, ಲಿಸನ್ ಕೇರ್ಫುಲಿ, ಏನು ಹಗೆತನ, ದ್ವೇಷಿಸೋದು, ಜಗಳ. ಯಾವತ್ತು ನೋಡೋ ಜಗಳ ಗಂಟೆಗಿರ್ತಾರೆ, ಯಾವತ್ತು ನೋಡೋ ಕಾಲ್ ಕರ್ಕೊಂಡು ನಿಂತಿರ್ತಾರೆ ಜಗಳ ಮಾಡಕ್ಕೆ. ಮಾತೆತ್ತಿರಿ ಜಗಳ ಆಗ್ತಾ ಇರ್ತದೆ ಮನ್ಯಾಗ. ಅವ ಏನ ನೀ ಎಂತಕ್ಕೆ ಏನ್ ಮಾತಾಡಿದ್ರು ಜಗಳನ ನಿಂದ ಅಂದ್ರೆ ಕೆಲವು ಜನ ಅದಕ್ಕೆ ಜಗಳ ಸ್ಪಿರಿಟ್ ಇರಬಾರ್ದು. ಹೊಟ್ಟೆ ಕಿಚ್ಚು ಬಹಳ ಜಾಗತ್ತಿಂದ ಕೇಳ್ತಾರೆ. ಹೊಟ್ಟೆ ಕಿಚ್ಚು, ಕ್ರೋಧ, ಕಕ್ಷಭೇದ, ಭಿನ್ನಮತ, ಭಿನ್ನಮತ, ಬಂಡುತನ ಅಂದ್ರೆ ದ್ರವ್ಯಾಸೆ, ದುಂದ್ವತನ. ದುಂದ್ವತನ ಅಂದ್ರೆ ಏನ್ರಿ? ದುಂದೋತನ ಅಂದ್ರೇನ್ರಿ? ಗೊತ್ತಿಲ್ಲಲ್ಲ? ತೆಲುಗುలో ಮುಂದೆಮ್ಮ, ತೆಲುಗುలో ಪದೇ ಪದ ಮುಂದಿದೆ. ದುಂದ್ವತನ ಅಂಡರ್ಲೈನ್ ಮಾಡಿ ಅದನ್ನ. ಅಲ್ಲರಿಂದ ದುಂದ್ವತನ ಅಂದ್ರೆ ಅಲ್ಲರಿತ ಕೂಡಿನ ಆಟ ಪಾಠಗಳನ್ನು ನೋಡಬಾರದು. ಯಾರೋ ಕೇಳಿದ್ರೆ ನಂಗೆ ಪಿಕ್ಚರ್ ನೋಡಬಾರ್ದು ಅಂತ ಬೈಬಲ್ ಒಳಗೆ ಎಲ್ಲಿದ್ರಿ? ಅಡಿಗೆ ಸಾಮಾನು ಹೇಳ್ತಾರಲ್ಲ ನನಗೂ ಯಾಡೊಂದೇ ಬೈಬಲ್ ಸಿನಿಮಾ ಜೋಡ್ಕೊಡ್ತಾನೆ. ಸುಮ್ಮನೆ ಬರೆದಿಲ್ಲ, ಅಲ್ಲೇ ಪ್ರತಿಯೊಂದು ಶಬ್ದಗಳಲ್ಲಿದೆ. ಆವಾಗಲೂ ಅಲ್ಲರಿತ ಕೂಡ ಆಟ ಪಾಠ ನೋಡ್ತಿದ್ರು. ಗೊತ್ತಿದೆ ಯಾಕಿದು? ಅಲ್ಲರಿತ ಕೂಡ ಆಟ ಪಾಠ ಗಲಾಟೆಯಿಂದ ತುಂಬಿರ್ತಕ್ಕಂಥ ಆಟ ಪಾಠಗಳಲ್ಲಿ ಭಾಗವಹಿಸಬಾರ್ದು, ಅದನ್ನು ನೋಡಬಾರ್ದು. ಆರ್ ಯು ಫಾಲೋಯಿಂಗ್ ಮೀ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾ ಬೈಕ್ಲು ಥ್ಯಾಂಕ್ ಯು ಜೀಸಸ್. ಹೌದು, ಅಲ್ಲರಿತ ಕೂಡ ಆಟ ಪಾಠ, ಅಲ್ಲರದಿಂದ ತುಂಬಿ ಅಂದ್ರೆ ಗಲಾಟೆಯಿಂದ ತುಂಬಿರ್ತಕ್ಕಂಥ ಆಟ ಪಾಠಗಳಿಗೆ ಸಮಯವನ್ನು ವ್ಯರ್ಥ. ಯಾರು ಗೊತ್ತಿದೆ ಇದು ಗಲಾಟೆ? ಸಿನಿಮಾ ಅಂತ ಗೊತ್ತಿಲ್ಲ ನಮಗಿದು. ಇದಿಷ್ಟು ಅಷ್ಟು ಕೇಳಿದೇವಲ್ಲ. ಬೈಬಲಲ್ಲಿ ಸಿನಿಮಾ ನೋಡಬಾರ್ದಂತ ಎಲ್ಲಾರು ಇದೆಯಾ? ನಾವು ನೋಡಿದೀವ ಇಷ್ಟು ದಿವಸ ಗಮನಿಸಿದೇವ? ಅಯ್ಯೋ ನಾಲ್ಕು ತಲೆನೇ ತಿಳಿದ ಕದನ್ನ, ನೀನು ಸಿನಿಮಾಲಿ ಶಾಂತಿಸ್ತ ಕದನ್ನ ಅಂತ ಹೇಳ್ತಾ ಇದ್ರ. ಅಲ್ಲರಿತ ಕೂಡಿನ ಆಟ ಪಾಠ ಸುಮ್ಮನೆ ಹೇಳಿಲ್ಲ ಎಂಬಲ್ಲ ಮಾತು ಇವೆಲ್ಲ ಬಿಟ್ಟು ಬಂದಿದ್ದೇವೆ ನಾವು. ಅಂದ್ರೆ ಗಲಾಟೆಯಿಂದ ತುಂಬಿರ್ತಕ್ಕಂಥ ಆಟ ಪಾಠಗಳಿಗೆ ಏನ್ ಮಾಡಿ ಕೊಡಬಾರ್ದು ಅವಕಾಶ. ನಿಮ್ಗೆ ಗೊತ್ತಿದೆ ಯಾವಾಗ ನಡೀತಿದ್ದು? ರೋಮನ್ ಸಾಮ್ರಾಜ್ಯ ನಡೆಯುವಾಗ ಭಾಳ ಡೇಂಜರಸ್ ಆಟ ಪಾಠಗಳಿದ್ದು ಅಂತ. ಅಲ್ಲರಿತ ಕೂಡಿನ ಆಟಗಳು ಗೊತ್ತಿದೆ ನಿಮಗೆ? ಇದು ಸಿಂಹವನ್ನು 4-5 ಸಿಂಹಗಳನ್ನು ಬಿಡ್ತಾರೆ, ಅದರ ಮಧ್ಯದಲ್ಲಿ ಒಬ್ಬನನ್ನು ಬಿಡ್ತಾರೆ. ಗ್ಲಾಡಿಯೇಟರ್ ನೋಡಿದ್ರಲ್ಲ, ಗ್ಲಾಡಿಯೇಟರ್ ಅಂತ ಬಿಟ್ಟು ಅವನು ಅದನ್ನು ಕೊಂದು ಹಾಕಬೇಕಾದ್ರೆ ಇವನು ಸಾಯ್ಬೇಕು. ಅವಾಗ ಇದೇನಂತಾರೆ ಅದಕ್ಕೆ? ಅಲ್ಲರಿ, ಜಗಳ ಮತ್ತು ಕೊಲೆ. ಇದೆಲ್ಲ ಜನ ನೋಡ್ಲಿಕ್ಕೆ ಬಹಳ ಇಷ್ಟ. ಫೈಟಿಂಗ್ ನೋಡ್ಲಿಕ್ಕೆ, ಹೊಡೆದಾಟ ನೋಡ್ಲಿಕ್ಕೆ, ಕೊಲೆ ನೋಡ್ಲಿಕ್ಕೆ ಬಹಳ ಇಷ್ಟ. ಆವಾಗ ನಡೀತಿತ್ತು ಆಟಗಳು. ಆ ಆಟಗಳು ನೋಡ್ಲಿಕ್ಕೆ ಬಹಳ ಜನ ಹೋಗ್ತಿದ್ರು. ಆಟ ಅಂದ್ರೆ ಬಹಳ ಇಷ್ಟ. ಮತ್ತು ಈ ಹೊಡೆದಾಟ, ಕುಸ್ತಿ ಇವೆಲ್ಲ ಬಹಳ ನೋಡ್ಲಿಕ್ಕೆ ಇಷ್ಟಪಡ್ತಿದ್ರು. ಅದಕ್ಕೆ ಅದರೊಳಗೆ ನಿಮ್ಮ ಸಮಯನ ಕಳಿಬೇಡ್ರಿ. ಜನಕ್ಕೆ ಯಾಕೆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ? ಮೊದಲು ನಾವು ಸಣ್ಣಿದ್ದಾಗ ಸಿನಿಮಾ ಹೆಂಗಿದೆ ಅಂತ ಕೇಳಿದ್ರೆ, ಏನಿಲ್ಲ, ಒಂದೇ ಫೈಟ್ ಐತದು, ಒಂದು ಫೈಟ್ ಅಂದ್ 2 ಫೈಟ್ ಇದೆ. ಹೌದಾ? ನೆನಪಿದಿಲ್ಲ? 1-2 ಫೈಟ್ ಇದೆ. ಹೌಸಾ? ಫುಲ್ ಫೈಟ್ ಇರಬೇಕು ಅಂದ್ರೆ ಅರ್ಥ ಏನು? ಅಲ್ಲರಿ. ಅದು ನೋಡ್ಲಿಕ್ಕೆ ಬಹಳ ಇಷ್ಟ. ಬಾಟ್ಲಿ ಎಲ್ಲ ಠಬಾಲ್ ಅಂದೋಡು, ಛಬಾಲ್ ಅಂತ ಹೇಳಿದ್ಕೊಳ್ಳಿ ಅದೆಲ್ಲ ಎಂತ ಸಂತೋಷವಾಗಿದೆ. ಅವನು ಕರೆನ ಮಾಡ್ಲಿಕ್ಕೆ ಹೋಗಿದ ಒಬ್ಬನು, ಬಾಟ್ಲಿ ಹೊಡೆದ್ಕೊಳ್ಳಿ ಅದಕ್ಕೆ ಪೀಸ್ ಹಾರಿ ಕಣ್ಣೊಳಗೆ ಒಳಗೆ ಹೋಗಿ ಆಪರೇಷನ್ ಮಾಡೋಕ್ಕೂ ಆಗಿಲ್ಲ ಸರಿಯಾಗಿದೆ. ಅದಕ್ಕೆ ಮಕ್ಕಳನ್ನು ದಾರಿಯನ್ನು ತಪ್ಪಿಸ್ತಕ್ಕಂಥದ್ದು. ಆದರೆ ಇವೆಲ್ಲ ಎಲ್ಲಿ ತೋರಿಸಲ್ಪಟ್ಟಿದೆ ನೋಡ್ರಿ. ಏನು ಮಾಡಬಾರದು ಅನ್ನೋದು ಹೇಳಿದೆ. ವ್ಯಭಿಚಾರ, ಜಾರತ್ವ, ಅಶುದ್ಧತ್ವ, ಬಂಡುತನ, ವಿಗ್ರಹಾರಾಧನೆ ಮತ್ತು ಸಾಸರಿ, ಮಾಟಗಾರಿಕೆ, ದ್ವೇಷ, ಕಂಟೆನ್ಷನ್. ಏನಿದೆ ದ್ವೇಷ ಆದ್ಮೇಲೆ? ಏನಿದೆ? ಹೊಟ್ಟೆ ಕಿಚ್ಚು, ಆಮೇಲೆ ಜಗಳ. ಯಾವತ್ತು ನೋಡೋ ಜಗಳ ಗಂಟೆಗಳಾಗಿರ್ತಾರೆ ನೋಡ್ರಿ. ಸಾಧ್ಯವಾದಷ್ಟು ಎಲ್ಲರ ಜೊತೆಲಿ ಏನಾಗಿರ್ಬೇಕು? ಸಮಾಧಾನ ಆಗಿರ್ಬೇಕು. ನೆಕ್ಸ್ಟ್ ಸಿಟ್ಟು, ಔಟ್ ಬಾಸ್ಟ್ ಆಫ್ ದ ರಾತ್, ಕಕ್ಷಭೇದ, ಸೆಲ್ಫ್ ಅಂಬಿಷನ್. ಕಕ್ಷಭೇದ ಅಂದ್ರೆ ಸೆಲ್ಫ್ ಅಂಬಿಷನ್ ಅಂದ್ರೆ ಸ್ವಾರ್ಥತ್ವ.
ನೀವೇನಾರು ಹಾಳಾಗ್ರೆ ನಾನು ಮಾತ್ರ ಉದ್ಧಾರ ಆಗಬೇಕು, ನನ್ನ ಮಕ್ಕಳು ಉದ್ಧಾರ ಆಗಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಭಾವನೆ ಇರ್ತದೆ. ಇಂಥ ಭಾವನೆಯಿಂದ ಹೊರಗೆ ಬರಬೇಕು. ಮುಂದೆ ಇರಬೇಕು ಚೆನ್ನಾಗಿ, ಆದ್ರೆ ಮುಂದೆ ಮತ್ಸರ ಅಂದ್ರೆ ಏನ್ರಿ? ಮತ್ಸರ ಅಂದ್ರೆ ಅಸೂಯೆ. ಮತ್ತೆ ನೆಕ್ಸ್ಟ್ ಕುಡಿಕತನ. ಬೈಬಲ್ನಲ್ಲಿ ಎಲ್ಲಿತ್ರಿ ಕುಡಿಬಾರ್ದು ಅಂತೇಳಿ? ಇಲ್ಲ, ಬೈಬಲ್ನಲ್ಲಿ ಕ್ಲಿಯರ್ ಇದೆ. ಡ್ರಂಕನ್ನೆಸ್ ಅಂದ್ರೆ ಅಮಲು ಏರತಕ್ಕಂಥ ವಸ್ತುಗಳಿಗೆ ಡ್ರಂಕನ್ ಅಂತ ಹೇಳ್ತಾರೆ. ಅಮಲು ಏರತಕ್ಕಂಥ ಕುಡಿಕತನವನ್ನು ಇರಬಾರ್ದು. ಆಮೇಲೆ ದುಂದವುತನ, ರೈವಲರೀಸ್. ಇಂಗ್ಲಿಷಲ್ಲಿ ರೈವಲರೀಸ್ ಅಂತ ಫೈಟ್ಸ್ ಗಿಟ್ಸ್ ಇಲ್ಲ, ಅಲ್ಲರ್ತಗೂಡನ ಆಟ ಪಾಟಲು. ಬಹಳ ಚೆನ್ನಾಗಿದೆ. ದುಂದವುತನ ಕನ್ನಡದಲ್ಲಿ ಏನೋ ಒಂದು ಒಳ್ಳೆ ಶಬ್ದ ಇತ್ತು ಅದಕ್ಕೆ. ನೆಕ್ಸ್ಟ್ ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವ ಬಹಳ ಜಾಗ್ರತೆ ಅಂತ ಕೇಳ್ರಿ. ಪರದೇಶಿಗೆ ಬಾಧ್ಯರಾಗುವುದಲ್ಲ ಅಂತ ಹೇಳಿಲ್ಲ. ಬಹಳ ಜಾಗ್ರತೆ ಶಬ್ದಗಳು, ಬಹಳ ಜಾಗ್ರತೆ. ಪರದೇಶಿ ಬೇರೆ. ಓಹ್ ಐ ಸೇ ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಸತ್ತ ನಂತರ ನಾವು ಹೋಗೋದಿಲ್ಲ, ನಾವು ಸತ್ತ ನಂತರ ಹೋಗೋದಿಲ್ರಿ, ಪರದೇಶ ಹೋಗ್ತೇವೆ. ನಮ್ಮ ಜನ ಏನ್ ಮಾಡ್ತಾರೆ? ಸತ್ತ ನಂತರ ಎಲ್ಲಿ ಹೋಗ್ತಾರೆ? ಪರಲೋಕ. ಪರಲೋಕ ಬಹಳ ದೊಡ್ಡದು, ಪರದೇಶ ಇಷ್ಟೇ ಐತಿ ಭೂಮಿ ಹಂಗಂತ ತಿಳ್ಕೊರಿ. ಭೂಮಿ ಎಷ್ಟು ಸಣ್ಣದೈತದು, ಪರಲೋಕ ಬಹಳ ದೊಡ್ಡದು. ಎಲ್ಲ ಅವ್ರದೇ ಅವ್ರದು. ಯಾವ ಪರಲೋಕ ಎಲ್ಲ ಯಾರ್ದು? ಪರಲೋಕಗಳೆಲ್ಲ ಯಾರ್ದು? ದೇವ್ರದು. ಭೂಮಿ ಯಾರ್ದು? ಮನುಷ್ಯರು ಕೊಟ್ಟಿದ್ದಾನೆ. ಸೊ ಇಲ್ಲಿ ಇದನ್ನ ವಿಷಯ ಬಹಳ ಗಮನದಿಂದ ಅವನು ಪರಲೋಕಕ್ಕೆ, ಪರಲೋಕ ರಾಜ್ಯಕ್ಕೆ ಬಾಧ್ಯ. ಪರಲೋಕ ರಾಜ್ಯ ಅಂತ ಕೊಡಲಾಗಿದೆ ನಿಮ್ಮಲ್ಲಿ. ದೇವರ ರಾಜ್ಯ, ಕಿಂಗ್ಡಮ್ಸ್ ಅಲ್ಲ, ಎರಡು ಒಂದೇ, ಆದ್ರೆ ಇದರಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ದೇವರ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಬಹಳ ಜಾಗ್ರತೆಯಿಂದ ಕೇಳ್ತೀರಿ. ಮುಂದೆ ನಾನು ಪೂರ್ವದಲ್ಲಿ ಹಿಂದೆ ಹೇಳಿದಂತೆ ಈಗಲೂ, ಈಗ ಬಂತು ನೋಡ್ರಿ, ಮಾನಸಾಂತರ. ಮನಸ್ಸು ದಿಕ್ಕು ನಾನೇನು ಮಾನಸಾಂತರ ಹೊಂದಿದ್ದೇನೆ, ಪರಿಶುದ್ಧಾತ್ಮ ಅಭಿಷೇಕ ಹೊಂದಿಕೊಂಡಿದ್ದೇನೆ, ನಾನು ಪವಿತ್ರವಾಗಿ ನಡ್ಕೊಳ್ತಾ ಇದ್ದೇನೆ, ನಾನು ಎಲ್ಲ ಕೆಟ್ಟ ಚಟಗಳು ಬಿಟ್ಟು ಬಂದಿದ್ದೇನೆ. ಹೌದು, ಆತ್ಮಾಭಿಷೇಕ ಹೊಂದಿಕೊಂಡಿದ್ದೀವಿ, ಅನ್ಯ ಭಾಷೆ ಮಾತಾಡ್ತೀವಿ, ನಾವೇ ಚರ್ಚ್ಗೆ ಪರಲೋಕಕ್ಕೆ ಹೋಗ್ತೀವಿ. ಹೌದು, ಪರವಾಗಿಲ್ಲ, ಸಂತೋಷ, ಹಲ್ಲೆಲೂಯಾ. ಇದೇ ನಿಜವಾದ ಸಭೆ. ಯಾವುದು? ಪರಿಶುದ್ಧಾತ್ಮ ಅಭಿಷೇಕ ಕೊಂಡ್ರೆ. ಹೌದು, ನಿಜ, ಅದು ಕೂಡ ನಿಜ, ಹಲ್ಲೆಲೂಯಾ. ಆದ್ರೆ ಬೇರೆ ಸಭೆಯವರು ಹೋಗುದಿಲ್ಲ ಪರಲೋಕಕ್ಕೆ. ರಾಂಗ್ ಡಾಕ್ಟ್ರಿನ್ ಯಾವತ್ತೂ ಮಾಡಬೇಡ್ರಿ. ಪ್ರೈಸ್ ಲಾರ್ಡ್ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾಕಂದ್ರೆ ನಾನು ಕಂಪ್ಲೀಟ್ಲಿ ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರ ಕೂತ್ಕೊಂಡು ಕಲಿತಾ ಇದ್ದೇನೆ. ಯಾಕಂದ್ರೆ ಪರಿಶುದ್ಧಾತ್ಮ ಅಭಿಷೇಕ ಇದ್ದವರು ಪರಲೋಕ ರಾಜ್ಯ ಹೋಗ್ತಾರೆ ಅಂತ ಹೇಳಿದ್ಕೊಳ್ಳೆ, ಪರಿಶುದ್ಧಾತ್ಮ ಅಭಿಷೇಕ ಇದ್ದವರಲ್ಲಿ ಈ ದುರ್ಬುದ್ಧಿಗಳಿಂದ ಅವರು ಪರಿಶುದ್ಧಾತ್ಮ ಅಭಿಷೇಕಕ್ಕೆ ಅವರು ಅಧೀನರಾಗಿದ್ದಾರಾ? When they are in the spirit of the God, they shall walk according to the word of God. ಅವ್ರು ಹೇಳ್ತಾರೆ, ನೀನು ಪವಿತ್ರಾತ್ಮದಲ್ಲಿ ನಡೆಯುವನಾಗಿದ್ರೆ, ನೀನು ಪವಿತ್ರಾತ್ಮಾನುಸಾರವಾಗಿ ನಡೆಯುವನಾಗಿರುವುದಾದ್ರೆ ನಿನ್ನ ಶರೀರ ಭಾವದಿನಗಳನ್ನು ಯಾವತ್ತಿಗೂ ಪೂರೈಸಿಕೊಳ್ಳೋದಿಲ್ಲ. ಅದಕ್ಕೆ ಇವೆಲ್ಲ ಪೂರೈಸಿಕೊಳ್ತಾ ಇರೋರು ಪರಿಶುದ್ಧಾತ್ಮ ಅಭಿಷೇಕ ಇಟ್ಟುಕೊಂಡು ಕೂಡ ಈ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನಾವು ದೇವರ ಆತ್ಮಕ್ಕೆ ವಿರೋಧವಾದಂಥ ಘೋರವಾದಂಥ ಪಾಪ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥ ಮನವರಿಕೆ ಈಗಲೇ ನಮಗೆ ಆಗಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ವಯ್ಯ. ಈಗ ತದನಂತರ ಈಗ ರಾಜ್ಯದ ವಿಷಯದಲ್ಲಿ ಮಾತಾಡ್ತಾನೆ. ಆಮೇಲೆ ಪರಲೋಕ ದೇವರ ರಾಜ್ಯಕ್ಕೆ ಅವನು ಬಾಧ್ಯನಾಗುವುದಿಲ್ಲ. ನಾವು ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೇವೆ. ದೇವರ ರಾಜ್ಯಕ್ಕೆ ಬಾಧ್ಯನಾಗೋದು ಬೇರೆ, ಪರದೇಶಿ ಸೇರೋದು ವೆರಿ ಸಿಂಪಲ್. ಅದು ದೇವರ ರಾಜ್ಯಕ್ಕೆ ಬಾಧ್ಯನಾಗೋದು ಬಹಳ ದೊಡ್ಡ ಕೆಲಸ ಇದೆ. ಅದು ಹೇಳ್ತೇನೆ. ಅದಕ್ಕೆ ಇಂಗ್ಲಿಷಲ್ಲಿ ತೆಲುಗಿನಲ್ಲಿ ಏನಿದೆ ಅದು? ದೇವರ ರಾಜ್ಯಕ್ಕೆ దేవుని రాజ్యంకు ದೇವರ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳೋದು ಇಂಗ್ಲಿಷ್ ಅಲ್ಲಿ ಇನ್ಹೆರಿಟ್ ಅಂತ ಹೇಳ್ತಾರೆ. ಇನ್ಹೆರಿಟ್ ಅನ್ನೋ ಪದ ಬಹಳ ಅದ್ಭುತವಾದಂತ ಪದ. ಅದು ಬರ್ತಾ ಇದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಮೇಡಮ್. 22. ಈಗ ಫಲಗಳು ಏನನ್ನೋದು? ಆದರೆ ಅಲ್ಲ, ಏಕವಚನ ಇದೆ ಅಲ್ಲ, ಅದು ಫಲಗಳು ಅಲ್ಲ, ಅದು ಫಲ. ಬಹಳ ಜನ ಫಲಗಳು ಏನ್ ಮಾಡ್ತಾರೆ? ದೇವರ ಆತ್ಮ ಫಲ ಏನಂದ್ರೆ ಒಂದು ಏನು ಪೊಮೊಗ್ರಾನೇಟ್ ಏನಂತಾರೆ, ದಾಳಂಬ್ರೆ, ಇನ್ನೊಂದು ನಿಂಬಿಕಾಯಿ, ಇನ್ನೊಂದು ಆಪಲ್ ಹಣ್ಣು, ಎಲ್ಲ 9 ಫಲಗಳು ತೋರಿಸ್ತಾರೆ. 9 ಫಲಗಳಲ್ಲ, ಒಂದು ಫಲದಲ್ಲಿರುವ ಗುಣ ಅದು. ಒಂದು ಗುಣ, ಒಂದೇ ಫಲದಲ್ಲಿ 9 ಗುಣಗಳಿದೆ. ಅದರಲ್ಲಿ ಎಷ್ಟು ಗುಣಗಳಿದೆ? 9 ಗುಣಗಳು. ಮಾವಿನಕಾಯಿ ರುಚಿ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಕಲರು ಇದೆ, ಅದರೊಳಗೆ ನೋಡ್ಲಿಕ್ಕೆ ಚೆನ್ನಾಗಿದೆ, ಒಳಗೆ ಬೀಜ ಇದೆ, ಅದು ಬೀಜ ಇದೆ, ಮತ್ತು ಬಿದ್ದರೆ ಮತ್ತು ಫಲಿಸ್ತದೆ. ಎಷ್ಟೋ ಗುಣಗಳಿರ್ತದೆ. ಹಾಗೆ ಒಂದು ಫಲದಲ್ಲಿ ಇರತಕ್ಕಂಥ ಗುಣ ಅದು 9 ಗುಣಗಳು. ಬಹಳ ಜಾಗ್ರತೆ ಅಂತ ಕೇಳ್ತೀರಿ. ಈಗ ಮುಂದೆ, ಆದರೆ ದೇವರ ಆತ್ಮದಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ. ನಂಬರ್ 1 ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ,
ದಯೆ, ಒಳ್ಳೆತನ ಅಲ್ಲ, ನಂಬಿಗಸ್ತಿಕೆ. ತೆಲುಗುಲಿ ಮುಂದೆ ವಿಶ್ವಾಸಂ. ಇನ್ನೊಂದು ತರ್ಜಮದಲ್ಲಿ ನಂಬಿಕೆ ಅಂತಿದೆ. ಸಿಸ್ಟರ್, ಇದನ್ನು ಸ್ವಲ್ಪ ತರ್ಜಮದಲ್ಲಿ ನೋಡ್ಕೋಬೇಕು, ಯಾಕಂದ್ರೆ ಅವ್ರು ಬರ್ದಿದ್ದೇನು ತಪ್ಪಿಲ್ಲ, ಆದ್ರೆ ನಮ್ಗೆ ಅರ್ಥ ಆಗೋದು ತಪ್ಪಾಗ್ತದೆ. ನಂಬಿಕೆ ಅಂದ್ರೆ ನಾವೇ ವಿಶ್ವಾಸ ಅನ್ಕೊಂಡು ನಾವೇಂದ್ರೂ ವಿಶ್ವಾಸ ಇದಂತಲ್ಲ, ನಂಬಿಗಸ್ತಿಕೆ, ನಮ್ಮಗಸ್ತಂ. ತೆಲುಗುನಂದ್ರೆ ನಂಬಿಗಸ್ತಿಗೆ, నమ్మకత్వం అనగా నమ్మక ద్రోహంకు అపోజిట్ ఏందండి? నమ్మక ద్రోహంకు ನಂಬಿಕ ದ್ರೋಹಿಗೆ ಅಪೋಸಿಟ್ ಏನ್ರಿ? ನಂಬಿಗಸ್ತಿಕೆ. ಅದು ಅರ್ಥ ಇದು. ಹೀಬ್ರೂ ಭಾಷೆಯಲ್ಲಿ, ನೀವು ಗ್ರೀಕ್ ಭಾಷೆಯಲ್ಲಿ ಇದೆಲ್ಲ ನೋಡ್ಕೊಂಡು ಬರುವಾಗ ಬಹಳ ಆಶ್ಚರ್ಯ, ಯಾಕಂದ್ರೆ ಇದ್ರೊಳಗೆ ಫೇತ್ ಅನ್ನೋ ಪವರ್ ಅದ್ರ ಆಕ್ಚುಲಿ ನಂಬಿಗಸ್ತಿಗೆ. ಅದಕ್ಕೆ ಬಲ ನಂಬಿಕಸ್ತನಾದ ಸೇವಕನು. ಅರ್ಥ ಆಗ್ತದೆ ಈಗ? ಸುಮ್ಮನೆ ಹೇಳಿಲ್ಲ ಪದ ಅಲ್ಲೇ, ಯೇಸು ಕ್ರಿಸ್ತ ಉಪಮಾನ. ನಂಬಿಗಸ್ತಿಗೆ, ಮುಂದೆ ಸಾತ್ವಿಕತ್ವ, ಆಮೇಲೆ ಕ್ಷಮೇದಮೆ. ತೆಲುಗುನಲ್ಲಿ ಏನಿದ್ದೀರಿ? ಆಶಾ ನಿಗ್ರಹము, ಕ್ಷಮೇಧಮೆ. ಇಂಗ್ಲಿಷಲ್ಲಿ ಸೆಲ್ಫ್ ಕಂಟ್ರೋಲ್, ಸ್ವಾಧೀನ ಚಿತ್ತ ಉಳ್ಳವರಾಗಿರುವುದು. ಅಂದ್ರೆ ಸ್ವಾಧೀನ ಅಂದ್ರೆ ನಮ್ಮ ಚಿತ್ತ, ನಮ್ಮ ಆಶಾ, ನಮ್ಮ ಉದ್ರೇಕತ್ವ ಯಾವತ್ತು ಕಂಟ್ರೋಲ್ ಅಲ್ಲಿ ಇರ್ಲಿಕ್ಕೆ ಏನು ಕಾರಣ ಅಂದ್ರೆ ಕ್ಷಮಿಸೋದಕ್ಕೆ ನಮ್ಗೆ ಬರೋದಿಲ್ಲ. ಅಲ್ಲೇ ಬಂತು, ಲಾಸ್ಟ್ ಅಲ್ಲಿ ಬಂದಿತ್ತು ಪ್ರಾಬ್ಲಮ್. ಅದಕ್ಕೆ ಡೈರೆಕ್ಟ್ ಬರೆದು ಬಿಟ್ರೆ ಕ್ಷಮೇಧಮೆ ಅಂತೇಳಿ. ಎಷ್ಟಿದಾವೆ ಇವು? 9 ಇದಾವೆ. ಈ ಒಂದು ಫಲದಲ್ಲಿರುವ 9 ಗುಣಗಳು. ಈಗ ಎಲ್ಲರೂ ಹೇಳ್ತೀರ ಅಲ್ಲಿಯ, ಇದು ಒಂದು ಒಳ್ಳೆ ಪರಿಶುದ್ಧಾತ್ಮಾಭಿಷೇಕ ಹೊಂದಿಕೊಂಡಿರ್ತಕ್ಕಂಥ ಮತ್ತು ಒಳ್ಳೆ ಮಾರ್ಪಾಟ ಹೊಂದಿರತಕ್ಕಂಥ ಸಭೆಗೆ ಹೊಂದಿರತಕ್ಕಂಥವಳು. ನಾನು ಮಾರ್ಪಾಟ ಹೊಂದಿದ್ದೇನೆ, ಇವೆಲ್ಲ ನನ್ನ ಹತ್ರ ಏನಿಲ್ಲ. ಅವಳು ಕಾಲೇಜ್ 20 ವರ್ಷ ಆಗಿದೆ, ಅವಳು ಯಾರ ಜೊತೆಯಲ್ಲಿ ಪಾಪ ಸಂಬಂಧ ಇಲ್ಲ, ನನಗೆ ಯಾವ ಬಾಯ್ ಫ್ರೆಂಡ್ ಇಲ್ಲ, ಯಾವ ವ್ಯಭಿಚಾರ ಇಲ್ಲ ಅನ್ನೋ ಒಂದು ಸಂತೋಷ ಇತ್ತು ಅವಳಿಗೆ. ನಾನು ಸಂತೋಷ ಪಡ್ತೀನಿ ಅದೇ. ಆದರೆ ಒಂದು ಪಕ್ಕದಲ್ಲಿ ಅದಕ್ಕೆ ಇಂಗ್ಲೀಷಲ್ಲಿ ಪ್ರೈಡ್ ಆಫ್ ಲೈಫ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ತೆಲುಗುದಲ್ಲಿ ಜೀವಪುಟಂಬಂ ಅಂತ ಹೇಳ್ತಾರೆ. ಅದನ್ನು ಈಗ ಲೇಟೆಸ್ಟ್ ಇಂಗ್ಲೀಷಲ್ಲಿ ಏನಂತ ಈಗೋ ಅಂತ ಹೇಳ್ತಾರೆ. ಏನಂತಾರೆ? ಈಗೋ. ಅವಳು ನಾನು ಯಾರ ಜೊತೆಯಲ್ಲಿ ಪಾಪ ಮಾಡಿಲ್ಲ, ನಾನು ಪವಿತ್ರವಾಗಿದ್ದೇನೆ, ನಾನು ಅವ್ರ ಹಾಗೆ ಇವ್ರ ಹಾಗೆ ಚೀಪ್ ಆಗಿಲ್ಲ, ನಾನು ಭಾಳ ಸ್ಟ್ರಿಕ್ಟ್ ಆಗಿದ್ದೇನೆ, ನಾನು ಭಾಳ ಖಡಕ್ ಆಗಿದ್ದೇನೆ ಅಂತೇಳಿ ಕಾಲೇಜಲ್ಲಿ ಭಾಳ ತನ್ನಲ್ಲಿ ತಾನು ಹೆಮ್ಮೆ ಪಡ್ತಿದ್ಲು. ಹೆಮ್ಮೆ ಪಟ್ಟರೆ ತೊಂದರೆ ಇಲ್ಲ, ಹೆಮ್ಮೆ ಜೊತೆಯಲ್ಲಿ ಬೇರೆಯವ್ರನ್ನ ಕೀಳುವಾಗ ನೋಡೋದು ಸರಿಯಾಗೋದಿಲ್ಲ. ಅವ್ರು ಪಾಪಿಸ್ಟ್ರು, ಅವ್ರಿಗಿಷ್ಟು ಬಾಯ್ ಫ್ರೆಂಡ್ ಇದ್ದಾರೆ, ಇವ್ರಿಗಿಷ್ಟು ಗರ್ಲ್ ಫ್ರೆಂಡ್ ಇದ್ದಾರೆ ಅಂತೇಳಿ ಕಾಲೇಜಲ್ಲಿ ಎಲ್ಲರೂ ಚೀಪಾಗಿ, ಏನು ಇವರೆಲ್ಲ ಹಿಂಗಿದಾರಲ್ಲ, ಏನು ಹಿಂಗಿದ್ದೇನೆ, ನಾನು ಭಾಳ ಪವಿತ್ರವಾಗಿದ್ದೇನೆ ಅನ್ನತಕ್ಕಂಥ ಭಾವನೆ ಇತ್ತು ಅವಳಿಗೆ. ಆದರೆ ಇಲ್ಲೇ ಯಾವಾಗ ಈ ಸಂದೇಶ ಒಂದು ಕಾಲೇಜ್ ರೂಮ್ನಲ್ಲಿ, ಒಂದು ಕಾಲೇಜಿನ ಹಾಸ್ಟೆಲ್ ರೂಮ್ನಲ್ಲಿ ಇದು ವಾಕ್ಯ ಹೇಳೋದನ್ನು ಕೇಳಿದ್ಲೋ, ಅವಳು ಅಳಲ್ಲ, ಅಕ್ಕ ಬಕ್ಕ ಬಿಡ್ಲು. ಅರೇ ರೇ ರೇ ರೇ, ನನ್ನಲ್ಲಿ ಫಲ ಇರಬೇಕಲ್ಲ, ನಾನು ಮಾನಸಾಂತರ ಹೊಂದಿದ್ದೇನೆ, ಕೆಟ್ಟ ಚಟಗಳನ್ನು ಬಿಟ್ಟಿದ್ದೇನೆ, ಪಾಪ ಬಿಟ್ಟಿದ್ದೇನೆ, ದ್ರೋಹ ಬಿಟ್ಟಿದ್ದೇನೆ, ಕುಡಿಯೋದನ್ನು ಬಿಟ್ಟಿದ್ದೇನೆ, ಮತ್ತು ಪಾಪಿಷ್ಟ ಕೆಲಸಗಳನ್ನು ಬಿಟ್ಟಿದ್ದೇನೆ, ಮತ್ತು ಸಿನಿಮಾ ಬಿಟ್ಟಿದ್ದೇನೆ, ಮತ್ತು ಈ ಆಟ ಪಾಠಗಳನ್ನು ಬಿಟ್ಟಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ದುಂದುವತನವನ್ನು ಬಿಟ್ಟಿದ್ದೇನೆ. ಆಮೇಲೆ ಇವೆಲ್ಲ ಬಿಟ್ಟುಕೊಳ್ಳಿ, ನನ್ನ ಕಡೆ ಇದು ಇಲ್ಲಲ್ಲ. ನೋಡ್ರಿ, ನೆಕ್ಸ್ಟ್ ಮೊದಲು ಪ್ರೀತಿ. ಏನು? ಪ್ರೀತಿ. ನೆಕ್ಸ್ಟ್ ಸಂತೋಷ. ಪ್ರೀತಿ ಯಾರಲ್ಲಿ ಇರ್ತದಲ್ಲ ಅವ್ರು ಯಾವತ್ತೂ ಸಂತೋಷವಾಗಿರ್ತಾರೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಎಂಥ ಪ್ರೀತಿ? ಸಿನಿಮಾನಲ್ಲಿ ತೋರಿಸೋದು ಪ್ರೀತಿ ಅಲ್ರಿ ಅದು. ಅದಕ್ಕೆ ಪ್ರೀತಿ ಅನ್ನೋದಿಲ್ಲ, ಅದಕ್ಕೆ ಡೈರೆಕ್ಟ್ ಜಾರತ್ವ ಅಂತ ಹೇಳ್ತಾರೆ, ಅದಕ್ಕೆ ಡೈರೆಕ್ಟ್ ವ್ಯಭಿಚಾರ ಅಂತ ಹೇಳ್ತಾರೆ. ವ್ಯಭಿಚಾರ ಅಂದ್ರೆ ಗಂಡನನ್ನು ಮೋಸ ಮಾಡಿದಕ್ಕೆ ವ್ಯಭಿಚಾರ, ತನ್ನ ತಾಯಿ ತಂದೆಗಳನ್ನು ಗಂಡನನ್ನು ಮೋಸ ಮಾಡಿದಕ್ಕೆ ವ್ಯಭಿಚಾರ. ಜಾರತ್ವ ಅಂದ್ರೆ ಅವ್ರಿಗೇನಿಲ್ಲ, ತಂದೆ ತಾಯಿಗಳನ್ನು ಮೋಸ ಮಾಡಿ ಜಾರತ್ವ. ಅದಕ್ಕೆ ಸಿನಿಮಾನಲ್ಲಿ ತೋರಿಸೋದು ಜಾರತ್ವ ಹೊರತು ಅದು ಪ್ರೀತಿ ಅಲ್ಲ. ಪ್ರೀತಿಗೆ ವಿರೋಧ ಪದ ಏನ್ರಿ? ಹೇಳ್ರಿ, ಜೋರಾಗಿ ಹೇಳ್ರಿ. ದ್ವೇಷ. ಈಗ ನಾ ಹೇಳ್ರಿ, ದ್ವೇಷಕ್ಕೆ ವಿರೋಧ ಪದವಾದ ಏನ್ರಿ? ಪ್ರೀತಿ. ಈ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. ಅದಕ್ಕೆ ಪ್ರೀತಿ ನಿಷ್ಕಪಟವುಳ್ಳ ಪ್ರೀತಿ. ಎಲ್ಲರೂ ಹೇಳ್ತೀರ ಅಲ್ಲಲ್ಲಿಯ. ಒಳ್ಳೇದಾಯ್ತು, ನಮಗೆ ದೊಡ್ಡ ತಂದೆ ಬಂದಿದ್ದಾರೆ. ತಂದೆ ವಿಷಯದಲ್ಲಿ ಸ್ವಲ್ಪ ನಿಷ್ಕಪಟವುಳ್ಳ ಪ್ರೀತಿ ಯಾರಿಗಿದ್ದೀರಿ? ಯೇಸು ಕ್ರಿಸ್ತನಿಗೆ. ಮತ್ತೆ ಯಾರಿಗಾರಿದೆಯಾ? ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ತಪ್ಪಿಯೋದು. ನಿಷ್ಕಪಟವುಳ್ಳ ಪ್ರೀತಿ. ಪ್ರೈಸ್ ಲಾರ್ಡ್ ಜೀಸಸ್. ನಿಷ್ಕಪಟವುಳ್ಳ ಪ್ರೀತಿ ಯಾರಿಗಿದೆ ಈ ಲೋಕದಲ್ಲಿ? ಯಾರಿಗಾರಿದೆಯಾ? ಇಲ್ಲ ಅಂತೇಳಿ ನಾವು ಭಾವಿಸ್ತೀರಿ. ನಾನು ಒಂದು ನಿಷ್ಕಪಟವುಳ್ಳ ಪ್ರೀತಿ ಬಗ್ಗೆ ಒಂದು ಚಿಕ್ಕ ಮಾತನ್ನು ಹೇಳಿ ನಿಮ್ಮಟ್ಟೆ ಮುಂದೆ ಹೋಗ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮನುಷ್ಯನ ನನ್ನ ಪರಿಚಯ, ಹೀಗೆ ತಂದೆಯವ್ರನ್ನು, ಹಿರಿಯರವರು. ತಂದೆಗೆ ಗೊತ್ತಿದೆ ಅದು, ಮಕ್ಕಳಿಗೆ ಎಷ್ಟು ಮಾತ್ರಕ್ಕೂ ಕಷ್ಟ ದುಃಖ ಬಾಧೆಗಳು ನೋಡ್ಲಿಕ್ಕೆ ತಂದೆಗೆ ಆಗುವುದಿಲ್ಲ. ಆಮೇನ್. ಆ ಮಗ ತಿರುಗಿ ಬಿದ್ದು ಮದುವೆಯಾಗಿ ಹೆಂಡತಿ ಮಾತು ಕೇಳಿ ಬಿಟ್ಟು ಹೋಗಿ ತಂದೆ ತಾಯಿಗಳನ್ನು ಸಾಕದೆ, ತಂದೆ ತಾಯಿಗಳನ್ನು ಹೆಂಡತಿ ಮುಂದೆ ಬೇಯ್ತಾ ಇದ್ರು ಕೂಡ ಬಹಳ ಇನ್ಸಲ್ಟ್ ಆಗ್ತದೆ ತಂದೆಗೆ. ಆವಾಗ
ತಂದೆ ದ್ವೇಷ ಇಟ್ಕೋತಾರ? ಯಾಕೆ? ತಂದೆ ಪ್ರೀತಿ ರೀ ಅದು. ಅದಕ್ಕೆ ನಿಷ್ಕಪಟವುಳ್ಳ ಪ್ರೀತಿ ಅಂತ ಹೇಳ್ತಾರೆ. ಅಯ್ಯೋ, ಇವ್ರ ತಂದೆಗೆ ಎಷ್ಟು ಜನರ ಮುಂದೆ ಎಲ್ಲ ಇನ್ಸಲ್ಟ್ ಮಾಡಿದ್ರೆ, ಗಂಡನ ಹೆಂಡತಿ ಮುಂದೆ ಅಷ್ಟು ಇನ್ಸಲ್ಟ್ ಆಗಿ ಮಾಡಿ ಹೊಡಿಲಿಕ್ಕೆ ಹೋದಲ್ಲ ತಂದೆಗೆ, ಅವನು ಮನೆ ಒಳಗೆ ಇಡಬೇಡ್ರಿ ಅಂತೇಳಿ ತಂದೆಗೆ ನಮ್ಮಂಥವ್ರು ಹೋಗಿ ಟ್ರೈನಿಂಗ್ ಕೊಡಕ್ಕೆ ಹೋಗಿದ್ರೆ ಒಂದಿಲ್ಲೇಯ ಏನಂತಿರ್ತಾರೆ ತನ್ರಿ, ಈಗಿಲ್ಲದ್ರೆ ನಾಳೆ ತಿಳ್ಕೊತಾನೆ. ತಂದೆ ಆಸೆ ಏನು? ఇప్పుడు లేక రేపు తెలుసుకుంటాడు. ದೊಡ್ಡ ಕೋಣ ಆಗಿದ್ದಾನ ಅವನೇ ನೀನು ತಿಳ್ಕೋಬೇಕು. ತಂದೆ ಏನಂತಾರೆ? ಹಿಂಗ ಶಿನ್ನ ಪಿಲ್ಲೋಡು ಅಂತ ಹೇಳ್ತಾನೆ. ಏನಂತ ಹೇಳ್ತಾರೆ ತಂದೆ? ಏನಂತಾರೆ ತಂದೆ? ಇನ್ನೂ ಚಿಕ್ಕ ಮಗನು. ಆಯ್ತಾ? ಆದ್ರೂ ತಂದೆ, ಅವನು ಕಷ್ಟ ಬಂದಾಗ ತಂದೆ ಮನೆಗೆ ಸುಮ್ಮನೆ ಕುಂತಿರ್ತಾನೆ. ಸತ್ಯನಾಶ ನಮಗಾನಿ ಹೊಡು. ಇದಕ್ಕೆಂತ ಪ್ರೀತಿ ಅಂತ ಹೇಳ್ತಾರೆ? ಕಪಟ ಪ್ರೀತಿ. ಆದ್ರೆ ಇದು ತಂದೆ ಹತ್ರ ಇರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ತಾಯಿ ಹತ್ರ ಇರಬಾರದು. ತಂದೆ ಹತ್ರ ಎಷ್ಟು ಮಾತ್ರಕ್ಕೂ ಕಪಟ ಪ್ರೀತಿ. ಯಾಕಂದ್ರೆ ಅವನು ಮೈ ಮೇಲೆ ಹೊಡಿಲಿಕ್ಕೆ ಬಂದ್ರು, ಅವನೆಷ್ಟು ತೊಂದರೆ ಕೊಟ್ಟರು ಕೂಡ, ಮತ್ತು ತಂದೆಗೆ ಏನಿರ್ತದೆ? ಇವತ್ತಿಲ್ಲದ್ರೆ ನಾಳೆ ತಿಳ್ಕೊಳ್ತಾನೆ. ಹೌದು, ಇರ್ತದಲ್ರಿ? ಯಾಕಂದ್ರೆ ನನಗಿಂತ ದೊಡ್ಡವರು ಗೊತ್ತಿರ್ತದೆ. ನಾವು ದೊಡ್ಡವರಾಗಿರ್ತೇವೆ, ನಾವು ದೊಡ್ಡವರು ಅಂತ ಗದರಿಸ್ತೇವೆ ನಮ್ಮ ತಂದೆ ತಾಯಿಗಳನ್ನು. ಆಮೇಲೆ ನಮ್ಮ ತಾಯಿಗೆ ಬಂದು ಟ್ರೈನಿಂಗ್ ಕೊಡ್ತಾರೆ. ನೀ ಹಂಗೆ ಹೇಳ್ತಿಕೊಳ್ಳಿ, ನೀ ಯಾಕೆ ಸುಮ್ಮನಿರ್ತಿ, ನೀ ಬರಬರ ಅನ್ಬೇಕು ಅವನು ಅಂತೇಳಿ ನಮ್ಮ ತಾಯಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತಾರೆ. ನಮ್ಮ ತಾಯಿ ಏನು ಹೇಳ್ತಾರೆ? ಎಲ್ಲಿ ಹಾಕೊಟ್ರೆ ತಿಳಿಸ್ಕೊಂಡ್ರು. ಆಸೆ ಏನಿದೆ ತಂದೆಗೆ? ಇವತ್ತಿಲ್ಲದ್ರೆ ನಾಳೆ ತಿಳ್ಕೋತಾನೆ ಅವನಿಗೊಂದು ಸಮಯ ಬರ್ತದೆ ಅನ್ನೋ ಆಸೆ ತಂದೆಗಿದೆ. ಪ್ರೀತಿ ಒಟ್ಟಿಗೆ ಏನಿದೆ? ನಿರೀಕ್ಷೆ ಇದೆ, ನನ್ನ ಮಗ ಒಂದಿವ್ಸ ಸುಧಾರಿಸ್ಕೊತಾನಂತಾರೆ. ಇದು ನಿಷ್ಕಪಟವುಳ್ಳ ಪ್ರೀತಿ ರೀ. ಎಲ್ಲರೂ ಹೇಳ್ತಿರಲ್ಲಯ್ಯ. ಇನ್ನೊಂದು ಇಂಟ್ರೆಸ್ಟಿಂಗ್ ನಡೀತು, ಅದು ನನಗೆ ಅರಗಿಸ್ಕೊಳ್ಳಿಕ್ಕಾಗಿಲ್ಲ. ತಂದೆ ಪೂರ ದೊಡ್ಡ ಜಾಗ ಮನಿ ಎಲ್ಲ ಮಾಡಿಕೊಟ್ಟ. ಜಾಗ ದೊಡ್ಡದು ಹಿಡ್ದ. ಅದರೊಳಗೆ 5 ಮಂದಿ ಅಣ್ಣ ತಮ್ಮಂದ್ರು ಮನೆ ಕಟ್ಕೊಂಡ್ರು. ಏನ್ ಕಟ್ಕೊಂಡ್ರು? 5 ಮಂದಿ ಮನೆ ಕಟ್ಕೊಂಡ್ರೇನಿಲ್ರಿ? 5 ಮಂದಿ ಅಣ್ಣ ತಮ್ಮಂದ್ರು ಮನೆ ಕಟ್ಕೊಂಡು ಎಲ್ಲರೂ ಅವ್ರವ್ರ ಮನೆಯೊಳಗೆ ಹೋಗಿ ಕೂತ್ಕೊಂಡಿದ್ದಾರೆ. ಮತ್ತು ಕೆಲವು ಮನೆಗಳು ಹಂಗೆ ಖಾಲಿ ಇದೆ. ಆದ್ರೆ ತಂದೆ ತಾಯಿ ಮುದುಕರಾಗಿದ್ದಾರೆ, ಅವ್ರಿಗೊಂದು ಝೋಪಡಿ ಕಟ್ಕೊಟ್ಟಿದ್ದಾರೆ. ಏನ್ ಕಟ್ಕೊಟ್ಟಿದ್ದಾರೆ? ಆ ಝೋಪಡಿ ಏನಂದ್ರೆ ಗಾಳಿ ಬಂದ್ರೆ ಬಿದ್ದೋಗ್ತದೆ. ಎಲ್ಲ ಕಲ್ ಮೇಲೆ ಕಲ್ಲು ಇಟ್ಟು ಕೊಟ್ಕೊಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಶೀಟ್ ಹಾಕೊಟ್ಟಿದ್ದಾರೆ. ಅಲ್ಲೇ ತಂದೆ ತಾಯಿ ಇಬ್ರು ವಯಸ್ಸಾಗಿದ್ದ ತಂದೆ ತಾಯಿಗಳು ಉಳಿತಾ ಇದ್ದಾರೆ. ಎಲ್ಲರೂ ಹೇಳ್ತಿರಲ್ಲಯ್ಯ, ನಿಷ್ಕಪಟವುಳ್ಳ ಪ್ರೀತಿ. ಈ ಪ್ರೀತಿ ನಮಗೆ ಬೇಕ್ರಿ. ನಾವು ಯಾರಾದ್ರೆ ನಮಗೆ ಕೇಡು ಮಾಡಿದ್ರೆ ನಮಗೇನು ಬರ್ತದೆ? ಸುಸ್ಕೊಂಟ ನೀನು ಟೈಮ್ ದೊರಕನಿ. ಏನು ಬಂತು? ಶೇಡ್ ಬಂತು ನಮಗೆ. ಆದ್ರೆ ಅದೇ ತಂದೆ ಏನು ಮಾಡ್ತಾನೆ? ತಂದೆ ಮತ್ತೆ ನೋಡ್ಕೋತೀನಿ ನಿನ್ಗಂತ ಹೇಳುದು ತಂದೆ. ಇವತ್ತಿಲ್ಲ ನಾಳೆ ಸುಧಾರಿಸ್ಕೋತಾನೆ ಅನ್ನೋ ತಂದೆ ಪ್ರೀತಿ. ದೇವ್ರ ಮಕ್ಕಳೇ, ನಿಷ್ಕಪಟವುಳ್ಳ ಪ್ರೀತಿ. ಆಮೇಲೆ ಈ 4 ಮಕ್ಕಳೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಎಲ್ಲ ದೇವ್ರು ನಂಬ್ಕೊಂಡಿದವ್ರೆ, ಒಳ್ಳೆ ದೇವ್ರು ನಂಬ್ಕೊಂಡಿದವ್ರೆ. ಆದ್ರೆ ತಾಯಿ ತಂದೆಯನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ, ಮನೆ ಆಗಿದ್ದು ಶುಭ್ರವಾಗಿದೆ, ಕ್ವೈಟ್ ಆಗಿದೆ, ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಪೇಂಟಿಂಗ್ ಇಟ್ಟೆಲ್ಲ ಹಾಕಿದ್ದಾರೆ, ಮಸ್ತ್ ಶಾರ್ಟ್ ಆಗಿದೆ. ಆದರೆ ತಂದೆ ತಾಯಿಗಳು ಇಬ್ರು ಬಂದ್ರೆ, ಅವ್ರ ತಂದೆ ತಾಯಿಗಳು ಮನೇಲಿದ್ರೆ, ಅವ್ರ ಬಾತ್ರೂಮ್ ಹೋದ್ರು ಇವ್ರಿಗೆ ಅಸಹ್ಯ. ಅಂದ್ರೆ ಇವ್ರು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಹುಟ್ಟು ಬಂದಾರಲ್ಲ, ಜೋಪಡಿಯಲ್ಲಿದ್ದರು ಅವರು ಕೂಡ. ಈಗ ಬಿಲ್ಡಿಂಗ್ ಕಟ್ಟಿದ ಕೂಡಲೇ ತಂದೆ ತಾಯಿಗಳು ಏನಾಗ್ತಾ ಇದಾರೆ? ಅಸಹ್ಯವಾಗಿ ನೋಡ್ತಾ ಇದ್ದಾರೆ. ಆವಾಗ ಇವರು ತಂದೆ ತಾಯಿಗಳಿಗೆ ಒಂದು ಝೋಪಡಿ ಕಟ್ಟಿಕೊಟ್ಟಿದ್ದಾರೆ, ಅದೇ ಮನೆ ಪಕ್ಕದಲ್ಲಿ. ಆ ಝೋಪಡಿ ಒಳಗೆ ತಂದೆ ತಾಯಿಗಳಿದ್ದಾರೆ. ಈಗ ನಮ್ಮಂತವ್ರು ನೋಡಿದ್ರೆ ಏನಂತಾರೆ? ನಮ್ಮಂತ ಬುದ್ಧಿವಂತರು, ನೀನ್ ಯಾಕೆ ಅಲ್ಲಿ ಹೋಗಿ ಮನೆ ಕಟ್ಕೊಂಡು ಅಲ್ಲೇ ಹಾಕಿದ್ದೀನಿ ನೀನು, ನಿನ್ನ ಮನೆಗಳಲ್ಲ ಅವೆಲ್ಲ, ನಿನ್ ಜಾಗ ಅಲ್ಲ ಅದು, ಹೊರಗಾಕೋರ್ನು ಮಕ್ಕಳನ್ನ ಹೊರಗಾಗಿ ನೀನು ಹೋಗಿ ಒಳಗಿರು ಅಂತ ಹೇಳುವಾಗ ಆ ತಂದೆ ಏನ್ ಅನ್ಬೇಕ್ರಿ ಆ ತಂದೆ? ಅವಾಗ ನನಗೆ ಬಹಳ ಅದರಿಂದ ಒಂದು ಪಾಠ ಕಲ್ತ್ಕೊಂಡೆ ನಾನು. ಇಲ್ಲಪ್ಪ, ಅವ್ರು ನನ್ನ ಮಕ್ಕಳು, ಅವ್ರಿಗೆ ಜಾಗ ಸಾಕಾಗೋದಿಲ್ಲ. ಯಾರು ಹೇಳ್ತಾ ಇದ್ದಾರೆ? ಅವ್ರಿಗೆ ಜಾಗ ಸಾಕಾಗೋದಿಲ್ಲ. ಅವ್ರ ಮನೇಲಿ ಉಳಿಲಿಕ್ಕೆಲ್ಲ ಆರಾಮ್ಸಿ ಇರಲಿ. ಅವರು ಅರ್ಥ ಆಗ್ತದೆ? ನಾ ಪಿಲ್ಲಲು ನನ್ನ ಮಕ್ಕಳು ಕ್ಷೇಮವಾಗಿರಲಿ. ಅವ್ರಿಗೆ ನಾವು ಹೋಗಿರುವಾಗ ಅವ್ರಿಗೆ ತರಾಸಾಗ್ತಾ ಇದೆ ಅಂದರೆ, ನಾನು ತರಾಸಾಗೋದು ನನ್ನ ಮಕ್ಕಳಿಗೆ ನಾನು ನೋಡ್ಲಿಕ್ಕೆ ಇಷ್ಟ ಇಲ್ಲ. ಅವನಾ ಹಲ್ಲೆಲೂಯಾ. ನಾನು ಒಬ್ಬನೇ ಬೇಕಾದ್ರೆ, ನಾನು ಹೆಂಡತಿ ಬೇಕಾದ್ರೆ ಈ ಝೋಪಡಿ ಒಳಗಿರ್ತೇವೆ. ನಾನು ಅವ್ರ ಮನೆ ಹೋಗಿದ್ರೆ ಅವ್ರ ಗಂಡ ಹೆಂಡತಿ ಜಗಳ ಆಗ್ತಾ ಇರ್ತದೆ. ಅದು ಯಾಕೆ ಬೇಕಾಗಿದೆ? ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತೇಳಿ ಈ ತಂದೆ ತಾನು ಝೋಪಡಿ ಒಳಗೆ ಇರಲಿಕ್ಕೆ ತಯಾರಾಗಿದ್ದಾನೆ. ಇದಕ್ಕೆ ನಿಷ್ಕಪಟವುಳ್ಳ ಪ್ರೀತಿ ಅಂತಾರೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಆ ಮಾತನ್ನು ಕೇಳಿದ್ಕೊಳ್ಳಿ ನನ್ನ ಕಣ್ಣಿಗೆ ನೀರು ಬಂದ್ಬಿಡ್ತು. ಬಾ, ಯಾಕಂದ್ರೆ ನಾವು ವಯಸ್ಸಾಗಿದ್ದವ್ರಲ್ಲ, ನಾವು ಅರ್ಧಂಬರ್ಧ ವಯಸ್ಸಾಗಿದ್ದವರು, ನಮ್ಗೆ ಅನುಭವ ಭಾಳ ಕಡಿಮೆ. ಆದರೆ ನಾವು ಹಿರಿಯರ ಹತ್ರ ಕಲಿಬೇಕು. ನಾವು ಅವ್ರು ಹೇಳಿದೆ, ಅದಲ್ರಿ ನೀವು ಹೇಳ್ತೀರಿ ಅವರಿಗೆ ತಕ್ಲೀಫ್ ಆಗಬಾರ್ದು ಅಂತೇಳಿ. ಈಗ ನೀವು ಕಷ್ಟಪಡ್ತಾ ಇದ್ರಲ್ರಿ, ನಿಮಗೆ ಈ ಚಳಿ ಒಳಗೆ ಎಲ್ಲ ಹೋಲ್ಗಳೆಲ್ಲಿದೆ, ಅಲ್ಲೆಲ್ಲ ಹಾವುಗಳು ಬರ್ತದೆ, ಎಲ್ಲ ಬರ್ತದೆ, ನಿಮಗೆ ಅಷ್ಟು ಗೊತ್ತಾದಲ್ರೇನ್ರಿ, ನೀವು ಆ ಮನೆಯೊಳಗೆ ಇರೋದು ಬಿಟ್ಟು ನೀವು ಹೊರಗೆ ಹಾಕಿದ್ದೀರಿ ಅಂತ ಹೇಳಿದ್ರೆ ಅವ್ರೇನಂತಾರೆ ಗೊತ್ತಿದೆ? ಏನಂದ್ರೆ, ನಮಗೆ ಎಷ್ಟು ಸಂಕಟ ಬಂದರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು. ಇದು ನಿಷ್ಕಪಟವುಳ್ಳ ಪರಲೋಕದಲ್ಲಿರುವ ತಂದೆ ಪ್ರೀತಿ. ಇದು ಪ್ರೈಸ್ ದಿ ಲಾರ್ಡ್ ಜೀಸಸ್. ಇದು ನಮ್ಮಲ್ಲಿದೆಯಾ? ಇದು ನಮ್ಮಲ್ಲಿದೆಯಾ? ನಮ್ಮಲ್ಲಿ ಯಾರಾದರೆ, ಅದೇ ನಮ್ಮ ಮಕ್ಕಳು ನಮಗೆ ಮಾಡಿರುವಾಗ ನಾವು ಕ್ಷಮಿಸ್ತೇವೆ, ಅದೇ ಬೇರೆಯವ್ರ ಮಕ್ಕಳು ನಮಗೆ ವಿರೋಧವಾಗಿ ಮಾಡಿದ್ರೆ ಅವ್ರ ದ್ವೇಷ ಇಟ್ಕೊಂಡು ಎಲ್ಲರ ಹತ್ರ ಕಟ್ಕೊಂಡು ಕೂತಿರ್ತೀವಿ ನಾವು. ದೇವ್ರ ಮಕ್ಕಳೇ, ಅದ್ಭುತವಾದಂಥ ದೇವರು ನಮ್ಮ ದೇವರು. ಮಾನಸಾಂತರ ಹೊಂದಿದ್ದೇನೆ, ಪರಿಶುದ್ಧಾತ್ಮ ಅಭಿಷೇಕ ಹೊಂದಿಕೊಂಡಿದ್ದೇನೆ, ನಾನು ಪರಿಶುದ್ಧಾತ್ಮದಲ್ಲಿ ಹಾರಾಡ್ತಾ ಇದ್ದೇನೆ, ನಾನು ಹಾಡಾಡ್ತಾ ಇದ್ದೇನೆ ಅಂತಲ್ಲದ. ಈ ಪ್ರೀತಿ ಇಲ್ಲದಿದ್ರೆ ಎಲ್ಲ ವ್ಯರ್ಥ. ಪರಲೋಕದ ಭಾಷೆ ನೀನು ಮಾತಾಡಿದ್ರು, ದೇವದೂತಗಳ ಭಾಷೆ ನೀನು ಮಾತಾಡಿದ್ರು. ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ, ಪ್ರೇಮ ಲೇಖಪೋತೆ ಶೂನ್ಯಂ ವ್ಯರ್ಥಂ. ಪ್ರೀತಿ ಇಲ್ಲದಿದ್ರೆ ಎಲ್ಲ ಶೂನ್ಯ. ಹೋಲಿ ಸ್ಪಿರಿಟ್ ಇದೆ 100%, ಆದರೆ ಈ ಪ್ರೀತಿ ನನ್ನಲ್ಲಿದೆಯಾ? ಈ ಮಾತನ್ನು ಕೇಳಿದ್ಕೊಳ್ಳೆ ಆ ಕಾಲೇಜ್ ಯುವತಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ರು. ನಾನು ಪಾಪವನ್ನು ಬಿಟ್ಟು ಬಂದಿದ್ದೀನಿ, ನಾನು ಪರಿಶುದ್ಧವಾಗಿದ್ದೀನಿ ಅಂತ ತಿಳ್ಕೊಂಡಿದೆ, ಆದರೆ ನನ್ನಲ್ಲಿ ಪ್ರೀತಿ ಇಲ್ಲಲ್ಲ. ನೆಕ್ಸ್ಟ್ ಅಲ್ಲಿ ನೋಡ್ರಿ, ಜಾಯ್ ಅಂದ್ರೆ ಸಂತೋಷ. ಎಲ್ಲರೂ ಹೇಳ್ತೀರಿ ಸಂತೋಷ. ಇಲ್ಲಿ ಸಂತೋಷ ಬರ್ತದೆ. ಸಂತೋಷ ಅಂದ್ರೆ ಏನು? ಸಂತೋಷ ಯಾಕೆ ಬೇಕು? ಉಪದ್ರವಗಳಲ್ಲಿ ಕೂಡ ಸೈರಣೆಯುಳ್ಳವರಾಗಿ ಸಂತೋಷವಾಗಿರಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ್ತದಾ? ಆಗಬೇಕು. ಜೈಲಿನಲ್ಲಿ ಹಾಕಿದ್ದಾರೆ, ಬೇಡಿಗಳು ಹಾಕಿದ್ದಾರೆ, ಜೈಲೊಳಗಿದ್ದಾರೆ, ಕತ್ತಲ ಕಾರಾಗೃಹದಲ್ಲಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಕೂಡ ಹಾಡ್ತಾ ಇದ್ದಾರೆ ಅವರು. ಏನು? ಬೇಡಿಗಳು ಹಾಡು. ಬೇಡಿಗಳನ್ನು ಬಾರಿಸ್ಕೊಳ್ತಾ ಯಾರು? ಶಿಷ್ಯರು, ದೇವರ ಮಕ್ಕಳು ಎಲ್ಲ ಬಾರಿಸ್ತಾ ಹಾಡ್ತಾ ఇದ್ದಾರೆ. పౌలు శీలలు స్తుతించగా చెరసాల పునాదులు కదిలించావు, ఇశ్రాయేలు స్తుతించగా ఎరికో గోడను కూల్చావు. మహిమా ఘనత నీకే యుగ యుగముల వరకు, మహిమా ఘనత నీకే యుగ యుగముల వరకు. హల్లెలూయా యేసయ్యా. అందరూ కలిసి హల్లెలూయా యేసయ్యా. పౌలు శీలలు స్తుతించగా చెరసాల పునాదులు కదిలించావు, ఇశ్రాయేలు స్తుతించగా ఎరికో గోడను కూల్చావు. మహిమా ఘనత నీకే యుగ యుగముల వరకు, మహిమా ఘనత నీకే యుగ యుగముల వరకు. హల్లెలూయా యేసయ్యా. హల్లెలూయా యేసయ్యా. హల్లెలూయా యేసయ్యా. యోషువా ప్రార్థింపగా సూర్యచంద్రులను నిలిపావు, యోషువా ప్రార్థింపగా సూర్యచంద్రులను నిలిపావు. దానియేలు ప్రార్థింపగా సింహపు నోరును మూచావు, యోషువా ప్రార్థింపగా నిలిపావు. దానియేలు ప్రార్థింపగా మూచావు. మహిమా ఘనత నీకే యుగ యుగముల వరకు. అందరు కలిసి మహిమా ఘనత నీకే యుగ యుగముల వరకు. హల్లెలూయా యేసయ్యా. హల్లెలూయా యేసయ్యా. ఏలియా ప్రార్థింపగా వర్షమును కురిపించావు, మోసే ప్రార్థింపగా మన్నాను కురిపించు. అనగలిసి ఏలియా ప్రార్థింపగా వర్షమును కురిపించావు, మోసే ప్రార్థింపగా మన్నాను కురిపించావు. మహిమా ఘనత నీకే యుగ యుగముల వరకు, మహిమా ఘనత నీకే యుగ యుగముల వరకు. హల్లెలూయా యేసయ్యా. హల్లెలూయಾ యేಸಯ್ಯಾ. ಹೌದು ಕರ್ತನೇ, ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ತೆಲುಗು ಹಾಡು ಹಾಡಿಬಿಟ್ಟಿದ್ದೇವೆ. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ದೇವರ ಮಕ್ಕಳೇ, ಈ ಪ್ರೀತಿಯಿಂದ ನಾವು ವಂಚಿತರಾಗ್ತಾ ಇದ್ದೇವಾ? ಜಾಯ್,
ಸಂತೋಷ. ನಿನಗೆ ಹಿಂಸಿಸ್ತಾ ಇದ್ದಾರಾ? ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರಾ? ನಿನಗೆ ಮೋಸ ಮಾಡ್ತಾ ಇದ್ದಾರಾ? ನಿನ್ನನ್ನು ದ್ರೋಹ ಮಾಡಿದ್ರ? ಆದರೂ ತಂದೆ ಏನು ಮಾಡ್ತಾನೆ? ದುಃಖಗಳಿದ್ರೂ ಕೂಡ ಆ ಚಿಕ್ಕ ಮಕ್ಕಳು ನೋಡ್ಕೊಂಡು ಸಂತೋಷವಾಗಿರ್ತಾನೆ. ನನ್ನ ಮಕ್ಕಳಿಲ್ಲ ಇನ್ನು ಅಂದರೆ ಸಂತೋಷ ಯಾವಾಗ ಬರ್ತದೆ? ಮಕ್ಕಳ ಕ್ಷೇಮವನ್ನು ನೋಡಿದಾಗ ಸಂತೋಷ ಬರ್ತದೆ. ಮಕ್ಕಳು ಸುಖವಾಗಿರುವುದನ್ನು ನೋಡಿ ಸಂತೋಷ ಬರ್ತದೆ. ಹಾಗೆ ನಾವು ಕೂಡ ಲೋಕದಲ್ಲಿ ಬದುಕುತ್ತಾ ಇರುವಾಗ ಹೌದು, ನಿಶ್ಚಯವಾಗಿ ನಮಗೆ ಇನ್ನೊಂದು ಸಂತೋಷ ಬರಲಿಕ್ಕೆ ಇನ್ನೊಂದು ಕಾರಣ, ಬರ್ತಕ್ಕಂಥ ಪದವಿಗಾಗಿ ಎದುರು ನೋಡುವಾಗ ನಮಗೆ ಸಂತೋಷ ಬರ್ತದೆ. ಹಲ್ಲೆಲೂಯಾ. ಯೋಸೇಫನಿಗೆ ಆ ಧೈರ್ಯ, ಸಂತೋಷ ಎದರ ಮೇಲೆ ಆಧಾರಿತವಾಗಿದ್ದರೆ, ಒಂದು ದಿವಸ ನನ್ನನ್ನು ಎಲ್ಲಿ ತಗೊಂಡು ಹೋಗ್ತಾನೆ? ಒಂದು ದೊಡ್ಡ ಪದವಿಗೆ ತಗೊಂಡೋಗಿ ಆಳುವ ಅಧಿಕಾರಿಯಾಗಿ ನನ್ನನ್ನು ಮಾಡ್ತಾನಂತೆ. ಈ ಒಂದು ಪದವಿಗಾಗಿ ಎದುರು ನೋಡ್ತಾ ಇದ್ದಾನಂತೆ. ಅದನ್ನು ದೇವರ ಮಕ್ಕಳೇ, ಈ ಸಂತೋಷ ಪವಿತ್ರಾತ್ಮದಿಂದ ಉಂಟಾಗತಕ್ಕಂಥ ಸಂತೋಷ. ನೆಕ್ಸ್ಟ್, ಪೀಸ್, ಸಮಾಧಾನ. ಏನು ಸಮಾಧಾನ ಅಂದ್ರೆ ಏನು? ಸಮಾಧಾನ ಅಂದ್ರೆ ಏನು? ಬಹಳ ಸಮಾಧಾನ. ಸಾಧ್ಯವಾದಷ್ಟು ಎಲ್ಲ ಜನರೊಟ್ಟಿಗೆ ಸಮಾಧಾನ ಇರಬೇಕು. ಮತ್ತು ಯೇಸು ಕ್ರಿಸ್ತನ ಕಲಿಸಿಕೊಡುವ ಉಪದೇಶದಲ್ಲಿ ಸಮಾಧಾನ ಪಡಿಸೋರು ಧನ್ಯರು, ಅವರು ಜಗಳ ಹಚ್ಚೋರು ದುರದೃಷ್ಟವಂತರು, ಅವರು ಸೈತಾನ ಮಕ್ಕಳೆಂದು ಎನಿಸಲ್ಪಟ್ರು. ಇಲ್ಲಿ ಬರೆದಿಲ್ಲ ಅದು, ಆದರೆ ನಾನು ತೋರಿಸ್ಕೊಟ್ಟಿದ್ದೀನಿ. ಜಗಳ ಹಚ್ಚೋರು ದುರದೃಷ್ಟವಂತವರು, ಅವರು ಸೈತಾನ ಮಕ್ಕಳೆಂದು ಎನಿಸಲ್ಪಟ್ರು. ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರು ಮಕ್ಕಳೆಂದು ಮುದ್ರೆ ಹೊಂದಿದ್ದು. ಪ್ರೈಸ್ ಲಾರ್ಡ್. ಅದಕ್ಕೆ ಸಮಾಧಾನ ಅಂದರೆ ಸಾಧ್ಯವಾದಷ್ಟು ಎಲ್ಲ ಜನರೊಟ್ಟಿಗೆ ನಾವೇನಾಗಿರ್ಬೇಕು? ನಾವು ಸಾಧ್ಯವಾದಷ್ಟು ಕಾಲು ಕೆರ್ಕೊಂಡು ಜಗಳಕ್ಕೆ ನಿಂತಿರ್ತಕ್ಕಲ್ಲ, ಇದನ್ನ ಮಾತೆತ್ತಿದ್ರೆ ಜಗಳ ಆಗ್ತಾ ಇರ್ತದೆ. ದೇವ್ರ ಮಕ್ಕಳೇ, ಮಾನಸಾಂತರ ಹೊಂದಿದ್ದಕ್ಕೆ ಪ್ರತಿಫಲ ಇದೆ. ನಾವು ಫಲ ಕೊಡಬೇಕಾಗಿದ್ದಿದೆ. ಗಂಭೀರವಾಗಿ ಹೇಳ್ತೀರಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಇದೆ, ಎಲ್ಲ ಬಹಳ ಇಂಪಾರ್ಟೆಂಟ್ ಇದೆ. ದೀರ್ಘ ಶಾಂತಿ. ಏನು? ದೀರ್ಘ ಶಾಂತಿ. ಈ ದೀರ್ಘ ಶಾಂತಿ ಯಾರಿಗೂ ಇರೋದಿಲ್ಲ ಅಂತ ಹೇಳ್ತಾರೆ. ನಾನು ಮತ್ತು ತೋರಿಸ್ತೇನೆ. ತಾಯಿ ಮತ್ತು ತಂದೆಗೆ ದೀರ್ಘ ಶಾಂತಿ ಇರ್ತಾರೆ. ಅವನು 50 ವರ್ಷ ಆಗಿದ್ದಾನೆ. ಯಾರು? ಮಗ 50 ವರ್ಷ ಆಗಿದ್ದಾನೆ. ತಂದೆ 75 ವರ್ಷ ಆಗಿದ್ದಾರೆ. 50 ವರ್ಷದ ಮಗನು ತಪ್ಪು ಮಾಡಿದ್ರೆ ಅವನಿಗೆ ಸರಿ ಹೇಳ್ಬೇಕಲ್ಲ ನೀನು, ಅವ್ನಿಗೆ ಯಾಕೆ ದುಡ್ಡು ಕೊಡ್ತೀನಿ, ನೀನು ಅವ್ನಿಗೆ ಯಾಕೆ ಸಹಾಯ ಮಾಡ್ತಿ, ಅವ್ನಿಗೆ ಮತ್ತೆ ಹೆಲ್ಪ್ ಮಾಡ್ತೀಯಲ್ಲ ಅಂತ ಹೇಳಿದ್ರೆ ಇವತ್ತಿಲ್ಲ ನಾಳೆ ತಿಳ್ಕೊಳ್ತಾನೆ. ಯಾವ ಶಾಂತಿ ಅದು? ದೀರ್ಘ ಶಾಂತಿ. ಇದಕ್ಕೆ ಇನ್ನೊಂದು ಮಾತು ಹೇಳಬೇಕಾದ್ರೆ ತೆಲುಗುలో ತಾಳ್ಮೆ, ದೀರ್ಘ ಶಾಂತಿ. ಅದು ತಾಳಿಕೊಳ್ಳುವ, ದೀರ್ಘವಾಗಿ ಶಾಂತತೆ ಅಂದ್ರೆ ಅರ್ಥ ಏನು? ತಾಳ್ಮೆ. ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಅದಕ್ಕೆ ನಮ್ಮಲ್ಲಿ ಗಾದೆ ಮಾತೆ, ತಾಳಿದ್ದವನು ಬಾಳ್ತಾನು, ಬಾಳ್ಯಾನು. ಬಾಳೆ ಅಂದ್ರೆ ಜೀವಿಸುವನು, ಆ ಜೀವದ ಸುಖವನ್ನು ಪಡ್ಕೊಳ್ಳೋದನು. ಎಲ್ಲರೂ ಹೇಳ್ತಿರಲ್ಲಯ್ಯ. ಬಹಳ ಸಾರಿ ತಾಳ್ಕೊಳ್ಳೋದೆ ಬಹಳಷ್ಟು ಕಳ್ಕೊಂಡೆ ನಾವು. ಬಹಳ ಸಾರಿ ತಾಳ್ಮೆಯನ್ನು ಕಳ್ಕೊಂಡಿದ್ದಕ್ಕಾಗಿ, ತಾಳ್ಮೆ ಇಲ್ಲದೆ ಬರಬೇಕಾಗಿರುವ ಬಹಳ ದೊಡ್ಡ ದೊಡ್ಡ ಪದವಿಗಳನ್ನು ಕಳ್ಕೊಂಡಿದ್ದೇವೆ. ನನ್ನಲ್ಲಿ ಒಂದು ಆಸೆ ಇತ್ತು. ನನ್ನ ಬೈಕ್ ಇದೆ. ನನ್ನ ಬೈಕ್ ಸುಮಾರು ಆ ಸಮಯದಲ್ಲಿ 60,000 ರೂಪಾಯಿ ತೊಗೊಂಡಿದ್ದೇನೆ. ಈಗ ಆ ಬೈಕ್ ಅಂತ ತಗೊಳ್ಳಿಕ್ಕೆ ಹೋದ್ರೆ 1,20,000 10,000 ರೂಪಾಯಿ ಇದೆ. ಆ ಬೈಕ್ 1,10,000 ರೂಪಾಯಿ ಇದೆ. 1 ಲಕ್ಷನೇ ಹಿಡೀರಿ. ಸೆಕೆಂಡ್ ಹ್ಯಾಂಡ್ ಇದೆ, ಅದ್ರ ಹೊಸದಾಗಿ ನಡೆಸ್ತಾ ಇದ್ದೇನೆ. ನಾನು ಆ ಬೈಕು ನಾನೊಬ್ರು ಕೊಡ್ಬೇಕಂತ ತಿಳ್ಕೊಂಡಿದ್ದೆ, ಫ್ರೀಯಾಗಿ ಕೊಡ್ಬೇಕಂತ ತಿಳ್ಕೊಂಡಿದ್ದೆ. ನಾನು ಕಾರ್ ತಗೋಬೇಕಂತಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರ್ ತಗೋಬೇಕು, ಮತ್ತೊಂದು ಬೈಕ್ ತಗೋಬೇಕಂತಿದೆ. ಸೊ ಇರ್ಲಿ ಅಂತೇಳಿ ಫ್ರೀಯಾಗಿ ಕೊಡ್ಬೇಕಂತ ತಿಳ್ಕೊಂಡಿದೆ. ಆದರೆ ಯಾರಿಗೆ ನಾವು ಕೊಡ್ಬೇಕಂತ ತಿಳ್ಕೊಂಡಿದಲ್ಲ, ಇನ್ನು 1 ವಾರದಲ್ಲಿ ಕೊಡಬೇಕಾಗಿತ್ತದು. 1 ವಾರದಲ್ಲಿ ಕೊಟ್ಟು ಬಿಡೋಣ ಅವನಿಗೆ. ಆ ಸಮಯದಲ್ಲಿ ಅವನಲ್ಲಿ ದುರ್ಬುದ್ಧಿ ಹೊರಗೆ ಬಂತು. ಅವನ ತಾಳ್ಮೆ ಕಳ್ಕೊಂಡ. ನಾನು ಕೊಡೋದನ್ನು ನಿಲ್ಲಿಸ್ಬಿಟ್ಟ. ಅರ್ಥ ಆಗಿದೆ? ಅವನು ಎದರಿಂದ ಕಳ್ಕೊಂಡದು? ತಾಳ್ಮೆ ಕಳ್ಕೊಂಡ ಮೇಲೆ ನನ್ನಿಂದ ಬರಬೇಕಾಗಿರ್ತಕ್ಕಂಥ ಆಶೀರ್ವಾದವನ್ನು ಕಳ್ಕೊಂಡ. ಹಾಗೆ ನಾವು ಕೂಡ ದೇವರಿಂದ ಬರಬೇಕಾಗಿರುವ ಆಶೀರ್ವಾದಗಳನ್ನು, ಈ ಲೋಕದಲ್ಲಿ ಬರಬೇಕಾಗಿರ್ತಕ್ಕಂಥ ಒಳ್ಳೆ ಒಳ್ಳೆ ಪದವಿಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ಆ ತಾಳ್ಮೆ ಇಲ್ಲದೆ. ಅದಕ್ಕೆ ದೀರ್ಘ ಶಾಂತಿ ನಮಗೆ ಬೇಕು. ಅದರ ನಿಮಿತ್ತ ನೆಕ್ಸ್ಟ್ ಕೈಂಡ್ನೆಸ್. ಕೈಂಡ್ನೆಸ್ ಏನಿದೆ? ದಯ. ದಯ ತೋರಿಸುವ ಬುದ್ಧಿ ಇದೆ ನಮಗೆ. ನಮ್ಮಲ್ಲಿ ಬಹಳ ಶೈಲಿ, ನೇನು ಮಂಚಿದಕ್ಕೆ ಮಂಚೋನ್ನಿ. ನಮ್ಮ ಮನೇಲಿ ನಡೀತದೆ ಅವಾಗ ಹೊಡೆಯಲಿಕ್ಕೆ. నేను మంచిదానికి మంచిదాన్ని, ಶೆಡ್ಡದಾనికి ನಾ ಅಂತ ಶೆಡ್ಡದಿ ಮನೆ ಹೊರಟ್ರಂತೆ. ಬಾಯಿಂದ ಹೇಳ್ತಾ ಇದಾರೆ, ತಮ್ಮ ಬಾಯಿಂದ ಹೇಳ್ತಾ ಇದಾರೆ. ಹೇಳಬೇಡ್ರಿ ಮಾತು ನೀನು ಮುಂದೆ ನಮ್ಮ ಜನರೇ. ಹಲ್ಲೆಲೂಯಾ. ನಾನು ಒಳ್ಳೇದಕ್ಕೆ ಬಹಳ ಒಳ್ಳೆಯವನು, ಕೆಟ್ಟದಕ್ಕೆ ನನ್ನಷ್ಟು ಮತ್ತೆ ನೋಡಿ, ಕೆಟ್ಟದವ್ರಿದ್ರೆ ನನ್ನಷ್ಟು ಕೆಟ್ಟವನು ಮತ್ತೆ ಯಾರಿಲ್ಲ ಅಂದ್ರೆ ಏನಾಯ್ತಲ್ಲೇ? ನೋ ಗುಡ್ನೆಸ್, ನೋ ದಯೆ. ಅಂದ್ರೆ ನಿನಗೆ ವಿರೋಧವಾಗಿ
ನಿನ್ನ ಜೊತೆಯಲ್ಲಿರ್ತಕ್ಕಂಥ ನೀನು ಎಷ್ಟು ಜನರಿಗೆ ನಂಬಿ ನೀನು ಎಲ್ಲ ಜನರಿಗೆ ನೀನು ಸಾಕಿ ಸಲಹಿ ಊಟ ಹಾಕಿ ಎಲ್ಲ ಬೆಳೆಸಿರ್ತಿ, ಅಥವಾ ಎಷ್ಟೋ ಜನರಿಗೆ ನೀನು ದಾನ ಮಾಡಿರ್ತಿ, ಅವರೇ ನಿನಗೆ ದ್ರೋಹ ಮಾಡಿದ್ರೆ ಹೆಂಗಿರ್ತಾರೆ ದ್ರೋಹ ಮಾಡಿದ್ರೆ? ಈಗ ಮಕ್ಕಳು ಬಿಡ್ರಿ, ಬೇರೆ ಜನ ದ್ರೋಹ ಮಾಡಿದ್ರೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಅವರು ದ್ರೋಹ ಮಾಡಿ ಇಷ್ಟು ವರ್ಷಗಳಾಯ್ತು, ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಇವರೆಲ್ಲ ದ್ರೋಹ ಮಾಡಿದ ಕಡೆ ಅಲ್ಲೇ ದಯೆ ಬರೋದಿಲ್ಲ, ಅಲ್ಲೇ ಬರಬೇಕು ದಯೆ ಅಂತ ಹೇಳ್ತಾ ಇದ್ದಾನೆ ಯೇಸು. ಅಪೊಸ್ತಲ ಪೌಲ್ ಹೇಳ್ತಾ ಇದ್ದಾನೆ, ಶತ್ರುಗಳ ಮೇಲೆ ನೀನು ದ್ವೇಷ ಇಟ್ಕೋಬೇಡ. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ ಕೊನೆಯವರೆಗಿರ್ತದೆ. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ ಕೊನೆಯವರೆಗಿರ್ತದೆ. ಕ್ರೈಸ್ತವರ ಪ್ರೀತಿ ಹೇಗಿರಬೇಕಂದ್ರೆ ನಿಷ್ಕಪಟವುಳ್ಳ ಪ್ರೀತಿಯಿಂದ ಪ್ರೀತಿಸೋರಾಗಿರಬೇಕು. ಕೆಟ್ಟದನ್ನು ಹೇಸಿಕೊಂಡ್ರೆ, ಕೆಟ್ಟದನ್ನು ನಿರಾಕರಿಸ್ರಿ, ಒಳ್ಳೆದನ್ನು ಅಂದ್ರೆ ಅರ್ಥ ಏನು? ಒಳ್ಳೆದನ್ನು ಬಿಗಿ ಆಡಿದ್ರೆ ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಅದು ಇಂಗ್ಲಿಷ್ ಭಾಷೆಯಲ್ಲಿ ಬಹಳ ಚೆನ್ನಾಗಿದೆ, ಕ್ಲಿಂಗ್ ಅಂತೇಳಿ. ಒಳ್ಳೆದನ್ನು ಬಿಗಿಯಾಗಿ ಹಿಡಿ ಅಂದ್ರೆ ಅರ್ಥನು ಒಳ್ಳೆದನ್ನು ಮಾಡೋದನ್ನು ಬಿಟ್ಟು ಬಿಡಬೇಡ ಅಂತೇಳಿ. ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಇಷ್ಟೇ ಬಿಡೋರಿಗೆ ಆಗಲಿ ಸತ್ಯನಾಶ ಆಗಲಿ, ನಾನು ಒಳ್ಳೇದು ಮಾಡಿದಲ್ಲ, ಇನ್ನೊಂದ್ಸರಿ ಅವ್ರಿಗೆ ಪ್ರೇಯರ್ ಮಾಡಿದಲ್ಲ, ಅವ್ರಿಗೆ ನಾನು ದಾನ ಮಾಡಿದಲ್ಲ, ಅವ್ರಿಗೆ ಹೆಲ್ಪ್ ಮಾಡಿದಲ್ಲ ಅಂತ ಬಿಟ್ಟು ಬಿಡ್ತಾರಲ್ಲ, ಅದು ಬಿಡಬಾರ್ದು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನಾವು ಕೆಟ್ಟದ್ದು ಮಾಡ್ಲಿಕ್ಕೆ ತಯಾರಾಗಿರ್ತೇವೆ. ಕೆಟ್ಟದಕ್ಕೆ ಸೋತೋಗಿ ನೀವು ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗಬೇಡ್ರಿ. ಕೆಟ್ಟದಕ್ಕೆ ಸೋತೋಗದೆ ನೀವು ಒಳ್ಳೇದರಿಂದ ಕೆಟ್ಟದನ್ನು ಜಯಿಸ್ರಿ. ಅದಕ್ಕೆ ಅಲ್ಲಿ ಚೆನ್ನಾಗಿ ಹೇಳಿದಾನೆ ನೋಡ್ರಿ. ಅಲ್ಲಿ ಅಪೊಸ್ತಲ ಪೌಲ್ ಯಾಕೆ ಬರೆದಿದ್ದಾನೆ ರೋಮಿಯರಿಗೆ ಹೊಟ್ಟೆ ಕಿಚ್ಚು, ದ್ವೇಷ, ಸೇಡು ತೀರಿಸ್ಕೊಳ್ಳೋಷ್ಟು ಸಮಸ್ಯೆಗಳು ಬರ್ತಾ ಇತ್ತು, ಅವ್ರಿಗೆ ಹಿಂಸೆಗಳು ಬರ್ತಾ ಇತ್ತು, ಸೇಡು ತೀರಿಸ್ಕೋಬೇಕನ್ನತಕ್ಕಂಥ ಇದು ಬರ್ತಾ ಇತ್ತು. ಅಲ್ಲೇ ರೋಮಾಪುರದಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ. ಆ ಸಮಯದಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ಸೇಡು ಏನು? ಸೇಡು ವಿಧಿವಶಕ್ಕೆ ಬಿಟ್ಟುಕೊಡ್ರಿ. ಸೇಡು ತಿರ್ಸ್ಕೊಳ್ಳೋ ನಿಮ್ಮ ಕೆಲಸ ಅಲ್ಲ ಅಂತ ಆಗಿದ್ಮೇಲೆ, ಅದೇ ರೋಮಾಪುರದವರ 12ನೇ ಅಧ್ಯಾಯ 9ರಿಂದ ಕೊನೆಗೆ, ಸೇಡು ತಿರ್ಸ್ಕೊಳ್ಳೋ ನಿಮ್ಮ ಕೆಲಸ ಅಲ್ಲ, ಅದು ವಿಧಿವಶಕ್ಕೆ ಬಿಡ್ರಿ. ನಿಮ್ಮ ಕೆಲಸ ಏನು? ಶತ್ರು ಹಸಿದಾಗಿ ಬಂದಾಗ ಅವನಿಗೇನು ಕೊಡು? ರೊಟ್ಟಿಯನ್ನು ಕೊಡು. ಅವನು ನೀರಡಿಕೆಯಿಂದ ಬಂದಾಗ ಅವನಿಗೆ ನೀರು ಕೊಡು. ಇಲ್ಲ ಕನಿಕರ ತೋರ್ಲಿಕ್ಕೆ ಆಗ್ತದ? ಅದೇ ಹೇಳ್ತಾ ಇದ್ದಾನೆ, ದಯೆ ತೋರಿಸ್ಬೇಕಂತೇಳಿ. ಅಂಥವ್ರಿಗೆ, ನಿನ್ನ ಶತ್ರುಗಳು, ನಿನ್ನ ಒಡೆಯರಿಗೆ, ನಿನ್ನ ವಿರೋಧಿಗಳಿಗೆ, ನಿನ್ನನ್ನು ಕೇಡು ಮಾಡೋರಿಗೆ, ಅವ್ರು ನಿಮ್ಮ ಕಡೆ ಬಂದಾಗ ಅವ್ರಿಗೆ ಏನು ಮಾಡ್ರಿ? ನನಗೆ ಎಷ್ಟೋ ಸಾರಿ ಮೋಸ ಮಾಡಿ ಹೋಗಿದ್ರಿ ಸಿಸ್ಟರ್. ಪಾಸ್ಟರ್ ಪ್ರಸಂಗ ಮಾಡಾಗ ಭಾಳ ಸರಿ, ಇದು ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಭಾಳ ಜನ ನನಗೆ ಪ್ರಶ್ನೆ ಆಗ್ತಿದ್ರು. ನಾನು ಹೇಳಿದ್ದೇನೆ, ನಾನು ಪ್ರಸಂಗ ಮಾಡ್ಲಿಕ್ಕೆ ಮುಂಚೆ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ ಅಂತ ಹೇಳಿದೆ. ನಾನು ಪ್ರಚಾರ ಮಾಡ್ಲಿಕ್ಕೆ ಮುಂಚೆ, ನಾನು ಇದನ್ನು ಸಾರ್ಲಿಕ್ಕೆ ಮುಂಚೆ, ಬೋಧಿಸ್ಲಿಕ್ಕೆ ಮುಂಚೆ ಇದನ್ನು ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳಿದೆ. ಹೇಗಿರಿ ಅಂತ ಹೇಳಿ, ನಾನು ಒಂದು ಬಡ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ, ಪಾಪದಲ್ಲಿರ್ತಕ್ಕಂಥ, ದ್ರೋಹದಲ್ಲಿರ್ತಕ್ಕಂಥ, ಅಪರಾಧದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಬಹಳ ಜನರು ದೇವರ ಸನ್ನಿಧಾನಕ್ಕೆ ತಂದಿದ್ದೇನೆ. ತಂದು ಕೂಡಲೇ ಅವ್ರನ್ನು ದೇವರ ಮಾತನ್ನು ಕಲಿಸ್ಕೊಡ್ತೇನೆ, ಪ್ರಾರ್ಥನೆ ಮಾಡೋದು ಕಲಿಸ್ಕೊಡ್ತೇನೆ. ಅವರ ಮನೆಗಳು ಕಟ್ಕೊಳ್ಳಿಕ್ಕೆ ಅವರಿಗೆ ಬಹಳಷ್ಟು ಸಹಾಯದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಮನೆಗಳು ಕಟ್ಕೊಂಡ್ರು, ಅವರ ಕುಟುಂಬಗಳನ್ನು ಕಟ್ಕೊಂಡ್ರು, ಅವರೆಲ್ಲ ಕಟ್ಕೊಂಡಿದ ಕೂಡಲೇ ನಮ್ಮ ಸಭೆಯಲ್ಲಿ 8 ಕುಟುಂಬಗಳನ್ನು ತೆಗೆದುಕೊಂಡು ಹಾಳು ಮಾಡಿ ತಗೊಂಡು ಹೋಗ್ಬಿಟ್ಟ ಅವನು. ನನ್ನ ಸಭೆಯಿಂದ 8 ಕುಟುಂಬಗಳು ಅವನಿಗೇನೂ ದ್ರೋಹ ಮಾಡಿಲ್ಲ. ಅವನಿಗೇನೂ ದ್ರೋಹ ಮಾಡಿಲ್ಲ. ನಮ್ಮ ಸಭೆಯಿಂದ ಆಗಿದ್ದು ನಮ್ಮ ತೊಂದರೆ, ನನಗಾಗಿದ್ದ ಅನಿಷ್ಟ, ನನ್ನ ಕುಟುಂಬದ ತೊಂದರೆಗಳು, ನನಗೆ ಬರುವ ಸಮಸ್ಯೆಗಳು ಬಂದಿರುವಾಗ ಅವನೇನು ಮಾಡ್ದಾನೆ? ನನ್ನ ಕುಟುಂಬದ ಸಮಸ್ಯೆಯನ್ನು ಹೊಣೆ ಇಟ್ಟುಕೊಂಡು ನಮ್ಮ ಸಭೆಯನ್ನು ಬಿಟ್ಟು 8 ಕುಟುಂಬಗಳನ್ನು ಹಾಳು ಮಾಡಿದ ಅವನು, ಪ್ರಾರ್ಥನೆಗೆ ಬರದಂತೆ. ಎಷ್ಟು ವರ್ಷಗಳಿಂದ ದುಡಿತಾ ಇದ್ದೇನೆ ನಾನು. ಈಗ ಮನುಷ್ಯ ನೋಡಿದ್ರೆ ಸಿಟ್ಟು ಬರೋದಿಲ್ಲ. ಕೆಲವು ದಿವಸ ಆಯಿತು, ಮನಸ್ಸೊಳಗೆ ದ್ವೇಷ, ಕಹಿ ಭಾಳ ಕಾಡ್ತಾ ಇತ್ತು. ಆದರೆ ಕೆಲವು ಸೇವಕರ ವಾಕ್ಯವನ್ನು ಕೇಳಿದ ಕೂಡಲೇ ನನ್ನ ಲೈಫ್ ಒಳಗೆ ಒಂದು ವಿಚಿತ್ರವಾದಂಥ ಬದಲಾವಣೆ ಬಂತು. ನೀನು ಸೇಡಿಟ್ಕೊಂಡ್ರೆ ಆ ಸೇಡು ನಿನ್ನನ್ನು ಹಾಳು ಮಾಡ್ತದೆ. ಪ್ರತಿಕಾರ, ಪಗ ನೀತಿ ಕಾದು. ನೀನು ಪ್ರತಿಕಾರ ತಗೊಳ್ಳೋದು ನಿನ್ನ ಕೆಲಸ ಅಲ್ಲ. बदला लेने का तेरा काम नहीं है, बदला तेरे अंदर रख लिया तो वो बदले की भावना तुझे नाश करता है बाबू. ಸೇಡು ನಿನ್ನದಲ್ಲ, ನೀನು ಕ್ಷಮಿಸಿ ಅವನನ್ನು ಆಶೀರ್ವದಿಸ ಅಂತ ಹೇಳಿದ್ರು. ಏನಂತ ಹೇಳಿದ್ರು? 8 ಕುಟುಂಬಗಳು ಹಾಳು ಮಾಡಿದಲ್ಲದೆ ಆ ಕುಟುಂಬಗಳು ಈಗಲೂ ಚೇತರಿಸಿಕೊಳ್ತಾ ಇಲ್ಲ. ಆ 8 ಕುಟುಂಬಗಳು ಕೂಡ ಈಗಲೂ ಪಾಪದಲ್ಲೇ ನರಳುತ್ತಾ ಇದ್ದಾರೆ. ಅವರು ಎಲ್ಲರೂ ಹೇಳ್ತೀರ ಅಲ್ಲಲ್ವಯ್ಯ. ವರ್ಷಗಳಾಯ್ತು, ನಾನು ಅವ್ರ ಮನೆಯನ್ನು ವಿಸಿಟ್ ಮಾಡ್ತೀನಿ. ಅವತ್ತು ಎಲ್ಲರಿಗೂ ಪ್ರೈಜ್ಲೋಡೋಣ, ಬಾವುಂಡ್ರಾ, ಪ್ರೈಜ್ಲೋಣ, ಬಾ, ಚೆನ್ನಾಗಿದ್ದೀರಾ ಅಂತ ಮಾತಾಡಿ ಹೋಗ್ತಾ ಇರ್ತೇನೆ. ಅವ್ರು ಮತ್ತೆ ಪ್ರೇಯರ್ ಮಾಡಿ ಬರ್ತೀನಿ. ಅವ್ರ ಮನೆಗೆ ಹೋಗ್ತಾ ಇದ್ರಲ್ಲ ಪ್ರೇಯರ್ಗೆ? ಹೋಗ್ತಾರೆ, ಎಲ್ಲರೂ ಹೋಗ್ತಾ ಇದ್ರಲ್ಲ, ಪರವಾಗಿಲ್ಲ. ಒಂದು ದಿವಸ ಏನಾಯ್ತು, ಇಂಥ ಒಂದು ದ್ರೋಹ ಮಾಡಿದವನು, ಅವನು ಎಲ್ಲ ಕಡೆ ಹೆಸರು ಕೆಡಿಸ್ಕೊಂಡಿದ್ದವನು, ಅವನು ದುಷ್ಟನು, ದುರ್ಮಾರ್ಗನು, ನಂಬಿಕೆ ದ್ರೋಹಿ ಆಗಿದ್ದನು, ಯಾರೂ ಅವನನ್ನು ನಂಬುವುದಿಲ್ಲ.
ಆದ್ರೆ ನಾನು ಭಾಳ ಜನ ಹಿರಿಯರು ಹೇಳಿದ್ರು, ಅಂಕಲ್ ಹೇಳಿದ್ರು ನಮಗೆ, ಅವನು ಭಾಳ ಡೇಂಜರ್ ಅದನವನು, ಅವನು ತಂದೆ ತಾಯಿಗಳಿಗೂ ಮೋಸ ಮಾಡೋನು, ಭಾಳ ದುರ್ಮಾರ್ಗನವನು, ದುಷ್ಟನವನು, ಅವನು ನಂಬ್ಕೋಬೇಡ ಅಂತ ಹೇಳಿದ್ರೆ ನಾ ಹೇಳಿದೆ, ಏನೇ ಇರಲಿ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಪ್ರೀತಿಸಲೇಬೇಕು. ಮತ್ತೆ ಯಾಕೆ ಅವ್ರು ನಮ್ಮ ತಾಯಿ ಯಾವಾಗ ನೆನ್ಪಿಡ್ತಾರೆ, ನಿಂಗೆ ಗೊತ್ತಿಲ್ಲ ಎಂಥವನವನು, ಮತ್ತವ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತೀಯಲ್ಲ ಅಂತೇಳಿ. ಒಂದು ದಿವಸ ಏನಾಯ್ತು ನನ್ನ ಪ್ರಿಯ ಸಹೋದರಿ ಸಹೋದರೇ, ಆ ಮನುಷ್ಯ ಕೆಲಸದ ಮೇಲೆ, ಒಂದು ಕಾರ್ಖಾನೆಯಲ್ಲಿ ಕೆಲಸದ ಮೇಲೆ ತನ್ನ ಕಡೆ ಇರುವ ಹೆಲ್ಪರ್ನ ಕಿಶೆಯಲ್ಲಿರುವ 20,000 ರೂಪಾಯಿ ಕದ್ದುಕೊಂಡ. 20,000 ರೂಪಾಯಿ ಕದ್ಕೊಂಡ ಕೂಡಲೇ ಆ 20,000 ರೂಪಾಯಿ ಕದ್ಕೊಂಡ, ಆದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ. ಇವನೇನ್ ಮಾಡ್ತಾ ಇದ್ದಾನೆ, ಯಾರು ಕದ್ಕೊಂಡ ಮೇಸ್ತ್ರಿ, ಹೆಲ್ಪರ್ ಕಡೆ ಕದ್ಕೊಂಡ ಮೇಸ್ತ್ರಿ ಏನ್ ಮಾಡಿದಾನೆ, 20,000 ರೂಪಾಯಿ ಕದ್ಕೊಂಡ ಮೇಲೆ ಎಲ್ಲೋತ್ತು ದುಡ್ಡು ಅಂತ ಇವನು ತಿರುಗ್ತಾ ಇದ್ದಾನೆ ಅವ್ರ ಜೊತೆಲಿ. ಯಾರ ಜೊತೆಲಿ? ಆ ಹೆಲ್ಪರ್ ಜೊತೆಲಿ. ಈ ಹೆಲ್ಪರ್ಗೆ ಅರ್ಥ ಆಗ್ತಲ್ಲ, ಇವನು ಎಲ್ಲಾ ಕಡೆ ಹುಡುಕಾಡಿ ಎಲ್ಲ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು, ಅದು ಕೊಡ್ಬೇಕು, ಇದು ಕೊಡ್ಬೇಕು ಅಂದ್ರೆ ಬ್ಯಾಂಕ್ ಎಲ್ಲ ಹುಡುಕಿದ, ATM ಕಾರ್ಡ್ ಎಲ್ಲ ಕೂಡ ಹುಡುಕಾಡ್ದ. ಅವನ ಜೊತೆಲಿ ಯಾರು ತಿರುಗ್ತಾ ಇದಾರೆ? ಆ ಮೇಸ್ತ್ರಿ ಕಳ್ಳನು ತಿರುಗ್ತಾ ಇದ್ದಾನೆ ಅವ್ರ ಜೊತೆಲಿ. ತಿರುಗ್ತಾ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಆ ಯಾರಿದಾನಲ್ಲ ಅವನು ಅಳ್ತಾ ಇದೆ, ಯಾಕಂದ್ರೆ ಅವ್ರ ತಾಯಿ ಅಡ್ಮಿಟ್ ಆಗಿದ್ದಾಳೆ, ಅವ್ರ ತಾಯಿಗೆ ರಕ್ತ